ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರವೇ ಸರ್ವಲೋಕಾನಾಂ ಶುಚಿ ಭವರೋಗಿನಾಂ ನಿಧಿಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮೋ ನಮಃ. ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀಮುಪಾಸ್ಮಹೇ. ಜಗತಪಿತರಂ ವಂದೇ ಪಾರ್ವತಿ ಪರಮೇಶ್ವರೌ. ಪ್ರತಿನಿತ್ಯದ ಕಾರ್ಯಕ್ರಮದಂತೆ ಮೊದಲನೇದಾಗಿ ನನ್ನ ಅಜ್ಜಿ ತಾತರವರನ್ನು ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ನನ್ನ ಗುರುಸ್ಥಾನದಲ್ಲಿರ್ತಕ್ಕಂಥ ನನ್ನ ತಂದೆಯವರಾಗಿರ್ತಕ್ಕಂಥ ಆನಂದ್ ಗುರುಜಿಯವರ ಪಾದರವಿಂದಗಳಿಗೆ ನಮನವನ್ನು ಮಾಡ್ತಾ, ಮತ್ತು ನನ್ನ ಮಾತೃಶ್ರೀಯವರನ್ನು ಕೂಡ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ಬಹಳ ವಿಶೇಷವಾಗಿ ಭಾದ್ರಪದ ಮಾಸದ ಕೃಷ್ಣ ಪಕ್ಷದ ಪಿತೃಪಕ್ಷ, ಅದರಲ್ಲೂ ಇವತ್ತಿನ ದಿವಸ ಶುಕ್ರವಾರ, ದೇವಿಯನ್ನು ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮವನ್ನು ಬಹಳ ಪ್ರೀತಿಯಿಂದ ಪ್ರಾರಂಭವನ್ನು ಮಾಡೋಣ. ತಮ್ಮೆಲ್ಲರಿಗೂ ಕೂಡ ಆಧಾರದ ಸ್ವಾಗತ ಸುಸ್ವಾಗತ. ಸ್ಪೆಷಲ್ ಪಾರ್ಟ್ನರ್ ಸೈಕಲ್ ಪ್ಯೂರ್ ಅಗರಬತ್ತಿ. ಪ್ರತಿನಿತ್ಯ ನಮ್ಮ ನಿಮ್ಮ ಎಲ್ಲರ ವಾಸ್ತುಗೃಹದ ಪೂಜಾಗೃಹದಲ್ಲಿ ಬೆಳಗಲಿ ಸೈಕಲ್ ಪ್ಯೂರ್ ಅಗರಬತ್ತಿ. ಸಾಯಿ ಶುಭ್ ಟೂರ್ಸ್. ಆಧ್ಯಾತ್ಮಿಕ ದೇವಾಲಯಗಳು, ಪುರಾಣ ಪ್ರಸಿದ್ಧ ಕ್ಷೇತ್ರಗಳಾದ ಪೂರಿ ಜಗನ್ನಾಥ್, ವಾರಣಾಸಿ, ಕಾಶಿ, ಗಯಾ ಇಂತಹ ಪುರಾಣ ಪ್ರಸಿದ್ಧಿ ಕ್ಷೇತ್ರಗಳಿಗೆ ಬಹಳ ವಿಶೇಷವಾಗಿರ್ತಕ್ಕಂಥ ದರ್ಶನ ಹಾಗೂ ವಿಶೇಷವಾಗಿರ್ತಕ್ಕಂಥ ಪ್ಯಾಕೇಜ್ಗಳಿಗಾಗಿ ಸಂಪರ್ಕಿಸಿ ಸಾಯಿ ಶುಭ್ ಟೂರ್ಸ್. ಇವರ ಶಾಖೆಗಳು ಮಲ್ಲೇಶ್ವರಂ ಮತ್ತು ಯಲಹಾಂಕ. ಇನ್ನು ಶ್ರೀ ಧರ್ಮಸ್ಥಳ ಸಿರಿ ಗ್ರಾಮೋದ್ಯೋಗ ಸಂಸ್ಥೆಯ ಉತ್ಪನ್ನಗಳು. ಇನ್ನು ಇವತ್ತಿನ ದಿವಸ ಶುಕ್ರವಾರ, ದೇವಿಯನ್ನು ಪ್ರಾರ್ಥನೆಯನ್ನು ಮಾಡತಕ್ಕಂಥ ವಿಶೇಷವಾಗಿರ್ತಕ್ಕಂಥ ವಾರ ಅಂತಲೇ ಹೇಳ್ಬೋದು. ಇವತ್ತಿನ ದಿವಸ ಗುರುಗಳು ಸಾಕಷ್ಟು ಮಹತ್ವಪೂರ್ಣ ಮಾಹಿತಿಗಳನ್ನು ತಿಳಿಸ್ಕೊಡೋರಿದ್ದಾರೆ. ಗುರುಗಳನ್ನು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು. ಆದರೆ ಅದಕ್ಕಿಂತ ಮುಂಚೆ ಒಂದಿಷ್ಟು ಮಾಹಿತಿಗಳನ್ನು ಇವತ್ತಿನ ದಿವಸ ನಾನು ನಿಮ್ಮೆಲ್ಲರಿಗೂ ಕೂಡ ತಿಳಿಸ್ಕೊಡೋನಿದ್ದೇನೆ. ಏನಪ್ಪ, ನಾಳೆಗೆ ಪಿತೃಪಕ್ಷ ಸಂಪನ್ನವಾಗ್ತಾ ಇರ್ತಕ್ಕಂಥದ್ದಿದೆ. ಅಂದರೆ ಪಿತೃಪಕ್ಷ ಮುಗಿತಕ್ಕಂಥ ಕಾಲ. ಭಾದ್ರಪದ ಮಾಸನೂ ಮುಗಿದು, ಕೃಷ್ಣ ಪಕ್ಷನೂ ಮುಗಿದು, ಈ ಕಡೆ ಪಿತೃಪಕ್ಷನೂ ಮುಗಿದೋರುತ್ತೆ. ಇನ್ನು ನಾಳೆ ಮಹಾಲಯ ಅಮಾವಾಸ್ಯೆ. ಏನಪ್ಪ ವಿಶೇಷ ನಾಳೆ ಮಹಾಲಯ ಅಮಾವಾಸ್ಯೆ? ಮತ್ತು ಸಾಕಷ್ಟು ಜನರ ಮನಸ್ಸಿನಲ್ಲಿ ಇದೊಂದು ಗೊಂದಲನೂ ಕೂಡ ಇದೆ. ಮಹಾಲಯ ಅಮಾವಾಸ್ಯೆನೂ ಉಂಟು, ಈ ಕಡೆ ಗ್ರಹಣವೂ ಕೂಡ ಉಂಟು. ಹೇಗೆ ಇಂತಹ ಸಮಯದಲ್ಲಿ ನಾವೇನಾದರೂ ಆಚರಣೆಗಳನ್ನು ಮಾಡಬಹುದಾ, ಪಿತೃಗಳಿಗೆ ಸಲ್ಲಿಸಬೇಕಾಗಿರ್ತಕ್ಕಂಥ ಸಂಸ್ಕಾರಗಳನ್ನು ಸಲ್ಲಿಸ್ಬೋದಾ ಎಂಬತಕ್ಕಂಥದ್ದು ಒಂದು ರೀತಿ ಇರತಕ್ಕಂಥ ಗೊಂದಲ. ಈ ಒಂದು ಪ್ರಶ್ನೆಯನ್ನು ಗುರುಜಿಯವರ ಮುಂದೆ ನಾವು ಇಡೋಣ. ಆದರೆ ಈಗಲ್ಲ, ಗುರುಗಳನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸಿದ್ದಾದ ನಂತರ. ಆದರೆ ಒಂದಿಷ್ಟು ವಿಚಾರಗಳೇನಪ್ಪ ಅಂದರೆ, ನಾಳೆ ಸಂಸ್ಕಾರಗಳನ್ನು ಮಾಡೋದರಲ್ಲಿ ಯಾವುದೇ ರೀತಿಯ ಸಮಸ್ಯೆಗಳು ಇಲ್ಲ ಅಂತಲೂ ಕೂಡ ಒಂದಿಷ್ಟು ಜನರ ವಾದ ಇದೆ. ಆದರೆ ಒಂದಿಷ್ಟು ಜನ ಗ್ರಹಣ ಇದ್ದುಕೊಂಡು ಇಂತಹ ಕೆಲಸಗಳನ್ನು ಮಾಡಬಹುದಾ ಎಂಬತಕ್ಕಂಥ ವಾದವೂ ಕೂಡ ಇದೆ. ಈ ಎರಡೂ ವಾದ ವಿವಾದಗಳ ಮಧ್ಯದಲ್ಲಿ ಸಾಕಷ್ಟು ಆಲೋಚನೆಯಲ್ಲಿ ನಾವೆಲ್ಲರೂ ಕೂಡ ಮುಳುಗಿ ಕೂತ್ಕೊಂಡಿದ್ದೇವೆ. ಯಾಕೆಂದರೆ ಮಹಾಲಯ ಅಮಾವಾಸ್ಯೆ ಬಂದು ಸರ್ವಪಿತೃ ಅಮಾವಾಸ್ಯೆ ಅಂತಲೂ ಕೂಡ ಹೇಳ್ತಾರೆ. ಈ ಒಂದು ಮಹಾಲಯ ಅಮಾವಾಸ್ಯೆ ಈ ಒಂದು ಸಮಯದಲ್ಲಿ ತಿಥಿ, ವಾರ, ನಕ್ಷತ್ರ, ದಿನ ಯಾವುದೇ ರೀತಿ ಅವಶ್ಯಕತೆ ಇಲ್ಲ. ಒಂದು ಏನಪ್ಪ ಅಂದರೆ, ಒಂದು ವೇಳೆ ಮರ್ತಿರ್ತಕ್ಕಂಥವ್ರಿಗೆ ಈ ಒಂದು ಅಮಾವಾಸ್ಯೆನಲ್ಲಿ ತಾವೆಲ್ಲರೂ ಕೂಡ ತರ್ಪಣವನ್ನು ಕೊಡಬಹುದು. ಯಾರೆಲ್ಲ ಮರ್ತಿದ್ದೀರಿ ಅಂದರೆ, ನಿಮ್ಮ ಪಿತೃಗಳು ಗತಿಸಿರ್ತಕ್ಕಂಥ ಕಾಲ, ಅವರ ಆ ದಿನದ ನಕ್ಷತ್ರ, ಎಲ್ಲ ನಕ್ಷತ್ರ, ಆ ಒಂದು ಸಮಯ ಅದೆಲ್ಲವನ್ನು ಕೂಡ ಮರ್ತಿದ್ದ ಕಾಲದಲ್ಲಿ ಮಹಾಲಯ ಅಮಾವಾಸ್ಯೆ ತಮ್ಮೆಲ್ಲರಿಗೂ ಕೂಡ ಉಪಯೋಗ. ಏನಪ್ಪ ಅಂದರೆ, ತಾವೆಲ್ಲರೂ ಕೂಡ ಈ ಒಂದು ಸಮಯದಲ್ಲಿ ತರ್ಪಣವನ್ನು ಕೊಡಬಹುದು. ನಾಳೆ ಮಹಾಲಯ ಅಮಾವಾಸ್ಯೆ, ಭಗವಂತನ ದರ್ಶನ, ಅದರಲ್ಲೂ ಶ್ರೀ ವಿಷ್ಣು ಪರಮಾತ್ಮನ ಪಾದದವನ್ನು ದರ್ಶನವನ್ನು ಮಾಡ್ತಕ್ಕಂಥದ್ದು ಅದು ಮತ್ತಿಷ್ಟು ಪುಣ್ಯ ಅಂತಲೇ ಹೇಳ್ಬೋದು. ಆದರೆ ಯಾರಿಗುಂಟು ಯಾರಿಗಿಲ್ಲ ಆ ಅವಕಾಶ ಮತ್ತು ಆ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಕೃಪಾಶೀರ್ವಾದ. ಆ ಅವಕಾಶ ಸ್ಥಿತಿವಂತರಿಗಾದರೆ ಸಿಗುತ್ತೆ. ನಾಳೆ ಮಹಾಲಯ ಅಮಾವಾಸ್ಯೆ ಸ್ಥಿತಿವಂತರಿಗಾದರೆ ಏನಪ್ಪ, ದುಡ್ಡಿರ್ತಕ್ಕಂಥವ್ರು ಏನು ರಾತ್ರಿ ಫ್ಲೈಟ್ ಹತ್ತುತ್ತಾರೆ, ಬೆಳಗ್ಗೆ ಹೋಗಿ ಕೆಲಸ ಮುಗಿಸ್ಕೊಂಬರ್ತಾರೆ, ಸಂಜೆಗೆ ಮನೆಗೆ ಬಂದುಬಿಡ್ತಾರೆ. ಆದರೆ ನಿಮ್ಮಂಥವರೆಲ್ಲ ಹೇಗೆ ದರ್ಶನವನ್ನು ಮಾಡಬೇಕು? ಈ ಒಂದು ಪಿತೃಪಕ್ಷದಲ್ಲಿ ಒಂದು ದಿವಸನಾದ್ರೂ ಕೂಡ ಭಗವಂತನ ದರ್ಶನವನ್ನು ಮಾಡಬೇಕು. ಆದರೆ ನಿಮ್ಮ ಪ್ರೀತಿಯ ಮಹರ್ಷಿವಾಣಿ ಕಾರ್ಯಕ್ರಮ ನಾಳೆಯ ಶನಿವಾರದ ಕಾರ್ಯಕ್ರಮದಲ್ಲಿ ಬಹಳ ವಿಶೇಷವಾಗಿ ಪ್ರಾರಂಭದ ಹಂತದಲ್ಲೇನೆ ಬೆಳಗ್ಗೆ ತಾವು TV ಆನ್ ಮಾಡಿದ ತಕ್ಷಣ ತಮ್ಮೆಲ್ಲರನ್ನೂ ಕೂಡ ಗಯಾ ಕ್ಷೇತ್ರಕ್ಕೆ ಮಹರ್ಷಿವಾಣಿ ಕಾರ್ಯಕ್ರಮ ಕರ್ಕೊಂಡು ಹೋಗ್ತಾ ಇದೆ. ಅಂದರೆ ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದೆ ಅಂದರೆ ನೀವು ಬಟ್ಟೆ ಗಿಟ್ಟೆ ಎಲ್ಲ ತೊಗೊಂಡು ಬಂದು ಬಸ್ಸಲ್ಲಿ ಹತ್ಕೊಂಡು ಕರ್ಕೊಂಡು ಹೋಗೋದಂಥದ್ದಲ್ಲ. ನೀವು ವಾಸ್ತುಗೃಹದಲ್ಲೇ ಕೂತು ನಿಮ್ಮ ಮನಸ್ಸಿನಲ್ಲಿಯೇ
ಗಯಾ ಕ್ಷೇತ್ರಕ್ಕೆ ಪ್ರಯಾಣವನ್ನು ಮಾಡ್ತಕ್ಕಂಥದ್ದು. ಅಲ್ಲಿರ್ತಕ್ಕಂಥ ಪಾದವನ್ನು, ಶ್ರೀ ವಿಷ್ಣು ಪರಮಾತ್ಮನ ಪಾದವನ್ನು ನಿಮ್ಮ ಕಂಗಳಲ್ಲಿ ತುಂಬಿಸ್ಕೊಳ್ತಕ್ಕಂಥದ್ದು, ತಾವು ಕೂತ್ಕೊಳ್ತಕ್ಕಂಥ ಜಾಗದಲ್ಲಿ. ಯಾರಿಗುಂಟು ಯಾರಿಗೆಲ್ಲ ಈ ಸೌಭಾಗ್ಯ? ಒಂದು ವೇಳೆ ತಾವು ಅಪರ ಕರ್ಮಗಳನ್ನು ಮಾಡಬೇಕಾದ್ರೂ ಕೂಡ ಗುರುಗಳು ತಿಳಿಸ್ತಾ ಇದ್ರು 12 ಗಂಟೆ ಸಮಯ, 12 ಗಂಟೆ ಆದ ನಂತರ ತಾವು ಭಗವಂತನ ದರ್ಶನವನ್ನು ಮಾಡಿದ್ದಾದ ಮೇಲೆ ತಾವು ಅಪರ ಕರ್ಮವನ್ನು ಪ್ರಾರಂಭ ಮಾಡಿದ್ದೇ ಆದರೆ ನಿಜಕ್ಕೂ ಹೇಳ್ತೀನಿ, ನಿಮ್ಮ ಪಿತೃದೇವತೆಗಳ ಒಂದು ಸದ್ಗತಿಗಾಗಿ, ಪಿತೃದೇವತೆಗಳಿಗೆ ಒಂದು ದಾರಿಯನ್ನು ತೋರಿಸ್ತಕ್ಕಂಥದ್ದಾಗಲಿ, ಇದೆಲ್ಲದಕ್ಕೂ ಕೂಡ ಶ್ರೀ ವಿಷ್ಣು ಪರಮಾತ್ಮನ ಒಂದು ಕೃಪಾಶೀರ್ವಾದ ನಿಮ್ಮೆಲ್ಲರಿಗೂ ಕೂಡ ಲಭ್ಯ ಅಂತಲೇ ಹೇಳ್ಬೋದು. ಅಂತಹ ಒಂದು ಮಹತ್ ಕಾರ್ಯ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ನೆರವೇರ್ತಾ ಇರತಕ್ಕಂಥದ್ದಿದೆ. ಹಾಗಾಗಿ ತಾವೆಲ್ಲರೂ ಕೂಡ ನಾಳೆ ವಿಶೇಷ ಶನಿವಾರದ ಮಹರ್ಷಿವಾಣಿ ಕಾರ್ಯಕ್ರಮವನ್ನು ತಪ್ಪದೇ ವೀಕ್ಷಿಸಿ ಗಯಾ ಕ್ಷೇತ್ರದ ದರ್ಶನವನ್ನು ಮಾಡಿ ಭಗವಾನ್ ಶ್ರೀ ವಿಷ್ಣು ಪರಮಾತ್ಮನ ಪಾದದ ದರ್ಶನವನ್ನು ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಮಾಡತಕ್ಕಂಥದ್ದು. ಅದೊಂದೇ ಅಲ್ಲ, ಬರೀ ದರ್ಶನವನ್ನು ಮಾಡತಕ್ಕಂಥದ್ದು ಕಂಗಳಿಗೆ ಮಾತ್ರ ಆನಂದ. ಆದರೆ ನಿಮ್ಗೊಂದಿಷ್ಟು ಅದರ ಬಗ್ಗೆ ಆಸಕ್ತಿ ಬೇಕು, ಅದರ ಬಗ್ಗೆ ಒಂದು ಬುದ್ಧಿಶಕ್ತಿ ಬೇಕು, ಅದರ ಬಗ್ಗೆ ಒಂದು ಜ್ಞಾನ ಬೇಕು, ಅಲ್ಲಿರ್ತಕ್ಕಂಥ ವಿಚಾರ ಕೂಡ ಬೇಕಲ್ವಾ. ಹಾಗಾಗಿ ಗುರುಗಳು ಅಲ್ಲಿರ್ತಕ್ಕಂಥ ಒಂದಿಷ್ಟು ಗೌಪ್ಯದ ಅಂದರೆ ಗುಪ್ತ ವಿಚಾರಗಳು ಮತ್ತು ಸೂಕ್ಷ್ಮವಾಗಿರ್ತಕ್ಕಂಥ ವಿಚಾರಗಳು, ಯಾರಿಗೂ ಗೊತ್ತಿಲ್ಲದೆ ಇರತಕ್ಕಂಥ ವಿಚಾರಗಳೆಲ್ಲವನ್ನೂ ಕೂಡ ಅದರಲ್ಲಿ ಸ್ಪಷ್ಟೀಕರಿಸಿದ್ದಾರೆ, ಸವಿಸ್ತಾರವಾಗಿ ತಿಳಿಸಿದ್ದಾರೆ. ಗಯಾ ಕ್ಷೇತ್ರದ ಮಹತ್ವಪೂರ್ಣ ಮಾಹಿತಿಗಳೊಂದಿಗೆ ದೃಶ್ಯ ದರ್ಶನವನ್ನು ಕೂಡ ತಾವೆಲ್ಲರೂ ಕೂಡ ಮಾಡಬಹುದು ನಾಳಿನ ಶನಿವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ. ಇನ್ನು ಅದಾದ ಮೇಲೆ ಭಾನುವಾರದ ಕಾರ್ಯಕ್ರಮ. ಭಾನುವಾರ ಆಶ್ವಯುಜ ಮಾಸದ ಪ್ರಾರಂಭ, ನವರಾತ್ರಿಯ ಪ್ರಾರಂಭ, ದಸರಾ ಪ್ರಾರಂಭ. ನವರಾತ್ರಿಯ ಮೊದಲನೇ ದಿನ ತಾಯಿ ಶೈಲಪುತ್ರಿ ದೇವಿಯ ಒಂದಷ್ಟು ಮಹತ್ವಪೂರ್ಣ ಮಾಹಿತಿ. ತಾಯಿ ವಿಶೇಷವಾಗಿ ಬಹಳ ಶಕ್ತಿಯುತವಾಗಿ ಮಲೆನಾಡಿನಲ್ಲಿ ರಾರಾಜಿಸ್ತಾ ಇರತಕ್ಕಂಥ ತಾಯಿ ಸಿಗಂಧೂರು ಚೌಡೇಶ್ವರಿ ದೇವಿಯ ಸನ್ನಿಧಾನದ ದರ್ಶನವನ್ನು ಕೂಡ ನಾವೆಲ್ಲರೂ ಕೂಡ ಭಾನುವಾರದ ಕಾರ್ಯಕ್ರಮದಲ್ಲಿ ಮಾಡ್ತಾ ಇದ್ದೀವಿ. ನವರಾತ್ರಿಯ ಮೊದಲನೇ ದಿನ ಸಿಗಂಧೂರು ಚೌಡೇಶ್ವರಿ ತಾಯಿ ದುರ್ಗಾದೇವಿಯನ್ನು ದರ್ಶನವನ್ನು ಮಾಡ್ತಕ್ಕಂಥ ಕಾಲ. ದೇವಿಯನ್ನು ಪ್ರಾರ್ಥನೆಯನ್ನು ಮಾಡ್ತಾ ನಾಳೆ ಶನಿವಾರದ ಕಾರ್ಯಕ್ರಮವನ್ನು ತಾವೆಲ್ಲರೂ ಕೂಡ ತಪ್ಪದೇ ವೀಕ್ಷಿಸಿ. ಭಾನುವಾರದ ನವರಾತ್ರಿಯ ಮೊದಲನೇ ದಿನ ಶೈಲಪುತ್ರಿ ದೇವಿಯ ಆರಾಧನೆ, ಒಂದಿಷ್ಟು ಮಹತ್ವಪೂರ್ಣ ಮಾಹಿತಿಗಳು, ಸಿಗಂದೂರು ಚೌಡೇಶ್ವರಿ ದೇವಿಯ ದರ್ಶನ ತಾವೆಲ್ಲರೂ ಕೂಡ ತಪ್ಪದೇ ಮಾಡಿ ಎಂಬತಕ್ಕಂಥ ಮಾತನ್ನು ಹೇಳ್ತಾ ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ತಿಳಿಸ್ತಾ ಇದ್ದೆ ಶನಿವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮದ ಕುರಿತಾಗಿ ಮತ್ತು ಭಾನುವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮದ ಕುರಿತಾಗಿ. ಇವೆರಡನ್ನ ತಿಳಿಸ್ಕೊಡೋದ್ರ ಜೊತೆಗೆ ಹೀಗೆ ಒಂದು ಸಂದೇಶ ನನಗೊಂದು ಜ್ಞಾಪಕ ಬಂತು. ಅದನ್ನು ನಾನು ನಿಮ್ಮೆಲ್ಲರಿಗೂ ಕೂಡ ತಿಳಿಸ್ಬೇಕು, ಹೇಳಬೇಕು ಎಂಬತಕ್ಕಂಥ ಒಂದು ಕುತೂಹಲ, ಒಂದು ಆಸೆ ನನಗೂ ಕೂಡ ಬಂತು. ಏನಪ್ಪ ಸಂದೇಶ? ಒಂದು ಪ್ರೀತಿ, ಒಂದು ಸ್ನೇಹ, ಒಂದು ಫ್ರೆಂಡ್ಶಿಪ್ಪು, ಒಂದು ಬಾಂಧವ್ಯ, ಒಂದು ಸಂಬಂಧ, ಇದೆಲ್ಲದಕ್ಕೂ ಕೂಡ ಈ ತಪ್ಪು ಸರಿ ಎಂಬತಕ್ಕಂಥದ್ದು ಅದರ ಸ್ಥಾನಮಾನವನ್ನು ಯಾವ ರೀತಿ ಹೆಚ್ಚಿಸ್ಕೊಳ್ಳುತ್ತೆ, ಯಾವ ರೀತಿ ಕ್ಷೀಣಿಸ್ಕೊಳ್ಳುತ್ತೆ ಎಂಬತಕ್ಕಂಥದ್ರ ಕುರಿತಾಗಿ ಒಂದು ಸಂದೇಶ ನನ್ನ ಮನಸ್ಸಿಗೆ ಬಂತು. ಹೇಗೆ ಅಂದರೆ ನೋಡಿ, ಈಗ ಈ ಸ್ನೇಹ, ಪ್ರೀತಿ, ಪ್ರೇಮ, ಬಾಂಧವ್ಯ, ಆಮೇಲೆ ಬಂಧುತ್ವ, ಸಂಬಂಧಗಳು, ಇದೆಲ್ಲದರಲ್ಲೂ ಕೂಡ ವ್ಯಕ್ತಿಗಳು ಸಹಜ. ಇಲ್ಲಿ ಒಬ್ಬ ವ್ಯಕ್ತಿ, ಇಲ್ಲಿ ಒಬ್ಬ ವ್ಯಕ್ತಿ, ಇವರಿಬ್ಬರು ಸೇರಬೇಕು ಎಂಬತಕ್ಕಂಥ ಈ ಒಂದು ಕಾಲವನ್ನು, ಈ ಒಂದು ವಿಚಾರವನ್ನು, ಈ ಒಂದು ಸಂಗತಿಯನ್ನು ನಾವೊಂದು ಸಂಬಂಧ ಅಂತಲೂ ಹೇಳ್ತೀವಿ. ವ್ಯಕ್ತಿಗಳು ಸೇರತಕ್ಕಂಥದ್ದನ್ನು ಬಾಂಧವ್ಯ ಅಂತಲೂ ಕೂಡ ಹೇಳ್ತೀವಿ, ಪ್ರೀತಿ ಅಂತಲೂ ಕೂಡ ಹೇಳ್ತೀವಿ, ಬಾಂಧವ್ಯ ಅಂತಲೂ ಕೂಡ ಹೇಳ್ತೀವಿ, ಎಲ್ಲದನ್ನು ಕೂಡ ನಾವು ಸೂಚಿಸ್ತೀವಿ. ಆದರೆ ಅದೇ ಈ ವ್ಯಕ್ತಿ, ಹೀಗಿರ್ತಕ್ಕಂಥ ವ್ಯಕ್ತಿ ಬೇಡವಾದಾಗ ತಪ್ಪು ಒಪ್ಪುಗಳು ಇದರ ಮಧ್ಯದಲ್ಲಿ ಬರುತ್ತೆ. ಏನು ಗುರುಗಳೇ ಇಷ್ಟೊಂದು ಸುತ್ತಿ ಬಳಸಿ ಹೇಳ್ತಾ ಇದ್ದೀರಲ್ಲ, ಇದರ ಮೂಲಾರ್ಥ ಏನು? ನೀವೇನು ತಿಳಿಸೋದಕ್ಕೆ ಬರ್ತಾ ಇದ್ದೀರಿ ಅದನ್ನು ಮೊದಲನೇದಾಗಿ ಹೇಳಿ. ಆದರೆ ನಾನು ಆ ವಿಚಾರವನ್ನು ತಿಳಿಸ್ಬಿಟ್ರೆ, ಆ ಸಂದೇಶವನ್ನು ತಿಳಿಸ್ಬಿಟ್ರೆ ನಿಮ್ಗೆ ಇಷ್ಟೇ ಅನ್ನಿಸ್ಬಿಡುತ್ತೆ. ಆದರೆ ಆ ಕ್ಷಣ ನಾನು ಹೇಳ್ತಕ್ಕಂಥ ನುಡಿ ಇಷ್ಟ ಆದರೆ ಆ ನುಡಿಯಲ್ಲಿರ್ತಕ್ಕಂಥ ಒಂದು ಸಾರಾಂಶ, ಒಂದು ವಿಷಯ ಇಷ್ಟಾಗಲ್ಲ ಇದೆ. ಏನಪ್ಪ, ಹೀಗಿರ್ತಕ್ಕಂಥ ವ್ಯಕ್ತಿಗಳಿಗೆ, ಇಲ್ಲಿರ್ತಕ್ಕಂಥ ವ್ಯಕ್ತಿಗೆ ಈ ವ್ಯಕ್ತಿ ಬೇಡ ಅಂತ ಹೇಳಿದಾಗ ಈ ವ್ಯಕ್ತಿ ಮಾಡ್ತಕ್ಕಂಥ ಸಣ್ಣ ಪುಟ್ಟ ತಪ್ಪುಗಳು, ಸಣ್ಣ ಪುಟ್ಟ ತಪ್ಪುಗಳಂದರೆ ತೀರಾ ಸಣ್ಣ ತಪ್ಪುಗಳು ಕೂಡ ಆ ವ್ಯಕ್ತಿ ಬೇಡವಾದಾಗ ಬಹಳ ದೊಡ್ಡದಾಗಿ ಕಾಣಿಸುತ್ತಂತೆ. ಯಾಕೆಂದರೆ ನಮ್ಗೆ ಆ ವ್ಯಕ್ತಿ ಅವಶ್ಯಕತೆ ಇರೋದಿಲ್ವಲ್ಲ, ಹೆಂಗಾದರೂ ಮಾಡಿ ಆ ವ್ಯಕ್ತಿನ ನಾವು ದೂರ ಮಾಡ್ಕೊಳ್ಬೇಕಲ್ವ. ಹಾಗಾಗಿ ಈ ವ್ಯಕ್ತಿ ಮಾಡ್ತಕ್ಕಂಥ ಸಣ್ಣ ಪುಟ್ಟ ತಪ್ಪುಗಳಿಗೆ ಈ ವ್ಯಕ್ತಿಗೆ ಅದು ಬಹಳ ದೊಡ್ಡದಾಗಿ ಕಾಣಿಸುತ್ತಂತೆ. ಅದೇ ಈ ವ್ಯಕ್ತಿಗೆ ಈ ವ್ಯಕ್ತಿಯ ಅವಶ್ಯಕತೆ ಇದೆ,
ಈ ವ್ಯಕ್ತಿಯ ಅವಶ್ಯಕತೆ ಇದೆ, ಈ ವ್ಯಕ್ತಿ ಬೇಕಾಗಿದ್ದಾನೆ ಅಂದಾಗ ಈ ವ್ಯಕ್ತಿ ಮಾಡ್ತಕ್ಕಂಥ ದೊಡ್ಡ ತಪ್ಪು ಎಷ್ಟೇ ದೊಡ್ಡದಿರಲಿ, ಅದು ದೊಡ್ಡದೇ ಇರಲಿ, ಇಲ್ಲಾಂದರೆ ಈ ವ್ಯಕ್ತಿನೇ ಇನ್ನೇನೇ ತಪ್ಪು ಮಾಡಿದ್ರು ಕೂಡ ಅದು ಬಹಳ ಚಿಕ್ಕದಾಗಿ ಕಾಣಿಸ್ಬಿಡುತ್ತಂತೆ ಈ ವ್ಯಕ್ತಿಗೆ. ಯಾಕೆಂದರೆ ಆಗ ಈ ವ್ಯಕ್ತಿಗೆ ಈ ವ್ಯಕ್ತಿಯ ಅವಶ್ಯಕತೆ ಇರುತ್ತಲ್ಲ. ಎಷ್ಟು ಅದ್ಭುತವಾಗಿರ್ತಕ್ಕಂಥ ಒಂದು ಸಂದೇಶ ಇದು. ವ್ಯಕ್ತಿ ಬೇಡವಾದಾಗ ತಾನು ಮಾಡ್ತಕ್ಕಂಥ ಸಣ್ಣ ಪುಟ್ಟ ತಪ್ಪುಗಳು ಕೂಡ ಬಹಳ ದೊಡ್ಡದಾಗಿ ಕಾಣಿಸ್ತವೆ. ಅದೇ ವ್ಯಕ್ತಿ ಬೇಕಾದಾಗ ಆತ ಮಾಡ್ತಕ್ಕಂಥ ದೊಡ್ಡ ದೊಡ್ಡ ತಪ್ಪುಗಳನ್ನೆಲ್ಲ ಒಟ್ಟಿಗೆ ಹಾಕ್ಕೊಂಡು ಅದು ಬಹಳ ಸಣ್ಣದಾಗಿ ಕಾಣಿಸುತ್ತಂತೆ. ಹಾಗೆ ಈ ತಪ್ಪು ಒಪ್ಪುಗಳನ್ನು ಆದಷ್ಟೂ ಕೂಡ ದೊಡ್ಡದೇ ಇರಲಿ, ಚಿಕ್ಕದಾಗೇ ಇರಲಿ, ವ್ಯಕ್ತಿಗಳನ್ನು ನಾವು ಯಾವ ಕಾರಣಕ್ಕೂ ಕೂಡ ಕಳ್ಕೋಬಾರ್ದಂತೆ. ಆ ವ್ಯಕ್ತಿ ನಮಗೆ ಅವಶ್ಯಕತೆ ಇಲ್ಲ ಎಂಬತಕ್ಕಂಥ ಮಾತು ನಮಗೆ ಬರಬಾರ್ದಂತೆ. ತಪ್ಪು ದೊಡ್ಡದಿದ್ರೆ ಏನಂತೆ, ಸಣ್ಣದಿದ್ರೆ ಏನಂತೆ, ಅದನ್ನು ತೀಕ್ಷ್ಣವಾಗಿ ಗಮನಿಸ್ತಾ ಕೂತು ಮಾತಾಡಿ ಬಗೆಹರಿಸ್ಕೊಂಡ್ಬಿಟ್ರೆ ಈ ತಪ್ಪುಗಳಿಗೆ ಜಾಗನೇ ಇರೋದಿಲ್ವಂತೆ. ತಪ್ಪು ಯಾರು ತಾನೇ ಮಾಡೋದಿಲ್ಲ, ಎಲ್ಲರೂ ಕೂಡ ಮಾಡ್ತಾರೆ. ಆದರೆ ವ್ಯಕ್ತಿಗಳನ್ನು ಕಳ್ಕೊಳ್ತಕ್ಕಂಥದ್ದು 2 ನಿಮಿಷದ ಕೆಲಸ. ವ್ಯಕ್ತಿಗಳನ್ನು ಕಳ್ಕೋಬೇಕಂದ್ರೆ 2 ನಿಮಿಷದ ಕೆಲಸ. ವ್ಯಕ್ತಿ ತಪ್ಪು ಮಾಡಿರಲಿ ಬಿಟ್ಟಿರಲಿ, ಈ ವ್ಯಕ್ತಿ ಮೌನ ತಾಳ್ಬಿಟ್ರೆ ಮುಗಿದೋಯ್ತು, ಆಟೋಮೆಟಿಕ್ಕಾಗಿ ಅವ್ರು ದೂರ ಆಗೋಗ್ತಾರೆ. ಆದರೆ ಕಳ್ಕೊಳ್ಳೋದು 2 ನಿಮಿಷದ ಕೆಲಸ. ಅದೇ ವ್ಯಕ್ತಿನ ಮತ್ತೆ ಪಡ್ಕೊಳ್ಬೇಕು ಅಂದರೆ ನಮಗೆ ಸಾಕಷ್ಟು ಸಮಯ ಹಿಡಿದು ಬಿಡುತ್ತಂತೆ. ಇದಕ್ಕೆ ಬಹಳ ವಿಶೇಷವಾಗಿರ್ತಕ್ಕಂಥ ಉದಾಹರಣೆ ಎಲ್ಲರೂ ಕೂಡ ಹೇಳ್ತಾರೆ. ಒಂದು ಸುಂದರವಾಗಿರ್ತಕ್ಕಂಥ ಒಂದು ಗಾಜಿನ ಬೌಲು ಹಳೇದಾಗ್ತಾ ಇದೆ ಅಂತ ಹೇಳಿ ನಾವು ಅದನ್ನು ಎತ್ತಿ ಬಿಸಾಕಿ, ಒಂದು ವೇಳೆ ಬಿಸಾಕಿದ್ರೂ ಕೂಡ ಆ ಗಾಜಿನ ಬೌಲು ನಮ್ಮ ಅದೃಷ್ಟಕ್ಕೆ ಅದೇ ರೀತಿ ಬಿದ್ದರೆ ಅದನ್ನು ಮತ್ತೆ ಮುಂದಿನ ದಿನಮಾನಗಳಲ್ಲಿ ಏನೋ ಒಂದು ಸೆಂಟಿಮೆಂಟ್ ಆಗಾದ್ರೂ ಕೂಡ ನಾವು ಅದನ್ನು ಉಪಯೋಗಿಸ್ಕೋಬೋದು. ಅದೇ ನಾವು ಅದನ್ನು ಬಿಸಾಕುವ ರೀತಿಯಲ್ಲಿ ಒಂಚೂರು ಹೆಚ್ಚಿನ ಪ್ರಮಾಣದಲ್ಲಿ ಶಕ್ತಿಯುತವಾಗಿ ನಾವು ಬಿಸಾಕ್ಬಿಟ್ರೆ ಅದೇನಾದರೂ ಒಡೆದೋಯ್ತು ಅಂದರೆ ಮತ್ತೆ ನಮಗದು ಸಿಗುತ್ತಾ? ಅದು ಅಸಾಧ್ಯ. ಇತ್ತೀಚಿನ ದಿನಮಾನಗಳಲ್ಲಿ ಈ ಗಮ್ಮು, ಫೆವಿಕ್ವಿಕ್ಕು, ಫೆವಿಕಾಲ್ ಏನೇನೋ ಬರ್ತವೆ. ಗಮ್ಮು ಏನೇ ಅಂಟಿಸಿದ್ರು ಕೂಡ, ಏನೇ ಆ ಗ್ಲಾಸಿನ ಚೂರುಗಳನ್ನು ತಾವು ಅಂಟಿಸಿದ್ರು ಕೂಡ ಒಂದು ಸತಿ ಒಡೆದಿರ್ತಕ್ಕಂಥ ಆ ಒಂದು ಸುಂದರವಾಗಿರ್ತಕ್ಕಂಥ ಗಾಜಿನ ಬೌಲು ನಮ್ಮ ಕಣ್ಣಿಗೆ ಆ ಒಡೆದಿರ್ತಕ್ಕಂಥ ಪೀಸ್ಗಳು ಕಾಣಿಸ್ತಾನೇ ಇರುತ್ತೆ ಹೊರತಾಗಿ ಅದು ಹೇಗೆ ಮೊದಲಿನ ಥರ ನಮಗೆ ಸಿಗೋದೇ ಇಲ್ಲವಂತೆ. ಅದಕ್ಕೋಸ್ಕರ ವ್ಯಕ್ತಿ ತಪ್ಪು ದೊಡ್ಡದೇ ಮಾಡಿರಲಿ, ಸಣ್ಣದೇ ಮಾಡಿರಲಿ, ಆ ಕ್ಷಣ ಕ್ಷಮಿಸಿ ಮುಂದೆ ಹೋಗ್ತಕ್ಕಂಥದ್ದೇ ಜೀವನ ಅಂತ ಗುರುಗಳು ನನಗೆ ಸಾಕಷ್ಟು ಬಾರಿ ಹೇಳ್ತಾ ಇದ್ರು. ಆ ವ್ಯಕ್ತಿ ನಿನಗೆ ಅಗಾಧವಾಗಿರ್ತಕ್ಕಂಥ ಮೋಸವನ್ನು ಮಾಡಿರಲಿ, ನೋವನ್ನು ಕೊಟ್ಟಿರಲಿ, ಏನೇ ಇದ್ರೂ ಕೂಡ ಅವ್ರನ್ನ ಸಂಪೂರ್ಣವಾಗಿ ನೀನು ದೂರ ತಳೆದಿರ, ಅವ್ರನ್ನ ನೀನು ಜೊತೆಯಲ್ಲಿಟ್ಕೋ. ಆದರೆ ನಿನಗೆ ಅವರ ಅವಶ್ಯಕತೆ ಇಲ್ಲ ಅಂದಾಗ ಅವರನ್ನು ನೀನು ಉಪಯೋಗಿಸ್ಕೋಬೇಡ, ಆದರೆ ಜೊತೆಯಲ್ಲಿ ಇಟ್ಕೋಬೇಕು. ಯಾರ ಹತ್ರನೂ ಕೂಡ ದ್ವೇಷವನ್ನು ಕಟ್ಕೋಬೇಡ. ಇವತ್ತು ನಿನಗೆ ನೋವು ಮಾಡಿದ್ದಾರೆ, ನಾಳೆ ಮುಂದಿನ ದಿನಮಾನಗಳಲ್ಲಿ ಆ ವ್ಯಕ್ತಿಯಿಂದ ನಿನಗೇನೋ ಒಂದು ಸಹಾಯ ಇದ್ದೇ ಇರುತ್ತೆ. ಒಬ್ಬ ವ್ಯಕ್ತಿ ಅಂದಮೇಲೆ ಆ ವ್ಯಕ್ತಿಯಲ್ಲಿ ಒಳ್ಳೆಯ ಗುಣಗಳೂ ಉಂಟು, ಕೆಟ್ಟ ಗುಣಗಳೂ ಉಂಟು. ಆದರೆ ನಾವು ಯಾವತ್ತೂ ಕೂಡ ಕೆಟ್ಟ ಗುಣಗಳಿಗೆ ನಾವು ಆಸ್ಪದನೆಯನ್ನು ಕೂಡ ಕೊಡಬಾರ್ದು, ನಾವು ಅದನ್ನು ನಾವು ಮನಸ್ಸಿಗೂ ತೊಗೊಳ್ಬಾರ್ದಂತೆ. ಗುರುಗಳು ಯಾವಾಗಲೂ ಕೂಡ ಒಂದು ಮಾಹಿತಿಯನ್ನು ತಿಳಿಸ್ತಾ ಇದ್ರು, ಒಂದು ವಿಚಾರವನ್ನು ತಿಳಿಸ್ತಾ ಇದ್ರು. ಒಬ್ಬ ವ್ಯಕ್ತಿಯಲ್ಲಿರ್ತಕ್ಕಂಥ ಒಳ್ಳೆಯ ಗುಣಗಳಿಗೆ ಮಾತ್ರ ನಾವು ಆದ್ಯತೆಯನ್ನು ಕೊಡಬೇಕಂತೆ. ಯಾಕಂದರೆ ನಮಗೆ ಗೊತ್ತಿಲ್ಲದೆ ಇರತಕ್ಕಂಥದ್ದು ಆ ವ್ಯಕ್ತಿಗೆ ಗೊತ್ತಿರಬಹುದು. ಆ ಕ್ಷಣ ನಮಗೊಂದಿಷ್ಟು ಜ್ಞಾನ ಸಂಪಾದನೆ ಆಗುತ್ತೆ, ಒಂದು ವಿಚಾರಗಳ ಅನುಭವ ಆಗುತ್ತೆ. ಹಾಗಾಗಿ ವ್ಯಕ್ತಿ ಇನ್ನೆಷ್ಟೇ ಕೆಟ್ಟವರಾಗಿದ್ರೂ ಕೂಡ ಅವರನ್ನು ಸಂಪೂರ್ಣವಾಗಿ ದೂರ ತಳೆದಿರ ಆ ವ್ಯಕ್ತಿಗಳನ್ನು ಜೊತೆಲಿಟ್ಕೊಳ್ತಕ್ಕಂಥದ್ದೇ ಬಹಳ ಉತ್ತಮ. ಈ ಒಂದು ಸಂದೇಶ ತಾವೆಲ್ಲರೂ ಕೂಡ ಮನಸ್ಸಿನಲ್ಲಿ ಇಟ್ಕೊಳ್ಳಿ. ಮಾಡ್ತಕ್ಕಂಥ ಸಣ್ಣ ಪುಟ್ಟ ತಪ್ಪುಗಳನ್ನು ಅದನ್ನು ದೊಡ್ಡದು ಮಾಡ್ತಕ್ಕಂಥದ್ದು ಇಲ್ಲ. ಈ ಒಂದು ವಿಚಾರ ನಾನು ಬೇಡ ಅಂತಲೇ ಹೇಳ್ತೀನಿ. ಆದರೆ ಮಾಡ್ತಕ್ಕಂಥ ದೊಡ್ಡ ತಪ್ಪನ್ನು ಕೂಡ ಹೊಟ್ಟೆಗೆ ಹಾಕ್ಕೊಂಡು ಆ ಕ್ಷಣ ನಿಮ್ಮ ಕೋಪ, ನಿಮ್ಮ ತಾಳ್ಮೆ ಇವೆರಡನ್ನೂ ಕೂಡ ಕಂಟ್ರೋಲಲ್ಲಿ ಇಟ್ಕೊಂಡ್ಬಿಟ್ರೆ ಎಷ್ಟೋ ಅದ್ಭುತವಾಗಿರುತ್ತಂತೆ ಜೀವನ. ಹೀಗೆ ಸಾಕಷ್ಟು ಜನರ ಮನಸ್ಸಿನಲ್ಲಿ, ಸಾಕಷ್ಟು ಜನರ ವಾಸ್ತುಗ್ರಹದಲ್ಲಿ ಈ ಒಂದು ವಿಚ್ಛೇದನ ಎಂಬತಕ್ಕಂಥದ್ದು, ಬಹಳ ಸುಂದರವಾಗಿರ್ತಕ್ಕಂಥ ಪ್ರೀತಿ ವಿಶ್ವಾಸವನ್ನು ಇನ್ಯಾರೋ ಹೇಳ್ತಕ್ಕಂಥ ಮಾತುಗಳನ್ನು ಕೇಳಿ ಹಾಳು ಮಾಡ್ಕೊಳ್ತಕ್ಕಂಥದ್ದು ಇದೆಲ್ಲವೂ ಕೂಡ ನಡೀತಾ ಇದೆ. ದಯವಿಟ್ಟು ಯಾರೂ ಅಂಥ ಕೆಲಸವನ್ನು ಮಾಡಬೇಡಿ. ಒಂದು ಸಂಬಂಧ ಈಗಿದೆ ಅಂದರೆ ನಿಮ್ಮಿಬ್ಬರ ಮಧ್ಯೆನೇ ಇರಬೇಕು. ಅದನ್ನು ತಾವೇ ಮಾತಾಡಿ, ಕೂತು ಜಾಗದಲ್ಲೇ ಕೂತು ಅದನ್ನು ಸರಿಯಾದ ರೀತಿಯಲ್ಲಿ ಅದನ್ನು ಸವಿಸ್ತಾರವಾಗಿ ಹಂಚ್ಕೊಳ್ಳಿ. ಪರಸ್ಪರ ಹಂಚಿಕೊಂಡಾಗ ಮಾತ್ರ ವಿಚಾರಗಳು ಆಚೆ ಬರುತ್ತೆ. ಅದು ಮೂರನೇ ವ್ಯಕ್ತಿ ಎಂಟ್ರಿ ಆದರೆ
ಇಲ್ಲಿ ಸಮಸ್ಯೆ ಇವರಿಬ್ಬರಿಗಲ್ಲ, ಎಂಟ್ರಿ ಆದವ್ರು ಅವ್ರಿಗೆ ಲಾಸ್. ಯಾಕೆಂದರೆ ನಾಳೆ ದಿವಸ ಗೂಬೆಗಳಾಗೋದು ನಾವೇ. ಮೂರನೇ ವ್ಯಕ್ತಿಯಾಗಿ ನಾವು ಇನ್ನೊಬ್ಬರ ಮಧ್ಯದಲ್ಲಿ ಏನೋ ಜಗಳ ಇದೆ ಅಂತ ಹೇಳಿ ಮೂರನೇ ವ್ಯಕ್ತಿಗಳಾಗಿ ನಾವೇನಾದರೂ ಮಧ್ಯವರ್ತಿಗೆ ಹೋದರೆ ನಾವೇ ಗೂಬೆಗಳಾಗ್ಬಿಡ್ತೀವಿ. 2 ನಿಮಿಷ ನಾವು ಪಕ್ಕಕ್ಕೆ ಹೋಗಿದ ತಕ್ಷಣ ಅವರಿಬ್ಬರು ಒಂದು ಹಾಕ್ಬಿಟ್ರೆ ನಾವು ಸೆಂಟ್ರಿಗೆ ಹೋಗಿ ಮಾಡಿರ್ತಕ್ಕಂಥದ್ದು ಇನ್ನೇನೂ ಇರೋದಿಲ್ಲ. ಅದಕ್ಕೆ ಗುರುಗಳು ಸಾಕಷ್ಟು ಬಾರಿ ಈ ಒಂದು ವಿಚಾರವನ್ನು ಕೂಡ ಹೇಳಿದ್ದಾರೆ. ಗಂಡ ಹೆಂಡತಿ ಏನೇ ಜಗಳ ಮಾಡಿದ್ರು ಕೂಡ 4 ಗೋಡೆ ಮಧ್ಯೆ ಇರಬೇಕೇ ಹೊರತಾಗಿ ಅದು 10 ಜನರ ಮಧ್ಯದಲ್ಲಿ ಪಂಚಾಯಿತಿ ಆಗಬಾರ್ದು ಅಂತ ಹೇಳಿ. ಈ ಒಂದು ವಿಚಾರ, ಈ ಸಂದೇಶ ನೋಡಿ, ಒಂದು ಸಂದೇಶವನ್ನು ಕೊಟ್ಟರೆ ಅದಕ್ಕೆ ಹೇಗೆ ಇಂಟರ್ಲಿಂಕ್ಗಳು ಮ್ಯಾಚ್ ಆಗ್ತಾ ಇರುತ್ತೆ ಎಂಬತಕ್ಕಂಥದ್ದು. ಹಾಗೆ ಈ ಒಂದು ಪಿತೃಪಕ್ಷಕ್ಕೂ ಕೂಡ ಒಂದು ಲಿಂಕನ್ನು ಕೊಡ್ಬೋದು ಈ ವಿಚಾರವಾಗಿ. ಎಲ್ಲೋ ಎಷ್ಟೊಂದು ಜನ ಅಜ್ಜಿ ತಾತಂದ್ರನ್ನು ಮರ್ತೇ ಬಿಟ್ಟಿರ್ತಾರೆ. ಅದರಲ್ಲೂ ಇತ್ತೀಚಿನ ದಿನಮಾನಗಳಲ್ಲಿ ಇರ್ತಕ್ಕಂಥ ಒಂದು ವ್ಯವಸ್ಥೆ ಏನಾಗೋಗಿದೆ ಅಂದರೆ, ವಾಸ್ತುಗೃಹದಲ್ಲಿ ಮಕ್ಕಳನ್ನು ಅಜ್ಜಿ ತಾತಂದ್ರ ಹತ್ರ ಬಿಡ್ತಾನೇ ಇಲ್ಲ. ಪೇರೆಂಟ್ಸು ಅಜ್ಜಿ ತಾತಂದ್ರ ಹತ್ರ ಮಕ್ಕಳನ್ನು ಬಿಡ್ತಾನೇ ಇಲ್ಲ. ಯಾಕೆ ಅಂದರೆ ಅಜ್ಜಿ ತಾತಂದ್ರಿಗೆ ಇಂಗ್ಲೀಷ್ ಬರಲ್ಲ, ನಮ್ಮ ಮಕ್ಕಳಿಗೆ ಕನ್ನಡ ಕಲಿಸ್ಕೊಳ್ಳೋದು ಬೇಡ, ಇಂಗ್ಲೀಷ್ನಲ್ಲೇ ಅವರು ಉನ್ನತ ಸ್ಥಾನಕ್ಕೆ ಬರಬೇಕು, ಅವ್ರು ಮಾತಾಡ್ತಕ್ಕಂಥ ಭಾಷೆನೂ ಕೂಡ ಅವರು ವಾಸ್ತುಗೃಹದಲ್ಲಿದ್ರೂ ಕೂಡ, ಅಂದರೆ ಮನೇಲಿದ್ರೂ ಕೂಡ ಅವ್ರು ಇಂಗ್ಲೀಷಲ್ಲೇ ಮಾತಾಡಬೇಕು, ಅವರ ಒಂದು ಮಾತಿನ ಶೈಲಿ ಹಾಗೆ ಬರಬೇಕು. ಆ ಒಂದು ಏನಂತಾರೆ, ಆ ಒಂದು ಇಂಗ್ಲೀಷ್ನಲ್ಲಿ ಇದಕ್ಕೊಂದು ಪದ ಹೇಳ್ತಾರೆ, ಏನಪ್ಪ ಅಂದರೆ ಅವರು ಮಾತಾಡ್ತಕ್ಕಂಥ ರೀತಿ, ಆ ಒಂದು ರೀತಿ ನೀತಿ, ಇದೆಲ್ಲದಕ್ಕೂ ಕೂಡ ಒಂದು ಪದವನ್ನು ಹೇಳ್ತಾರೆ. ಆ ಪದವನ್ನು ನಾನು ಹೇಳಿದ್ರೆ ಒಂದು ಕ್ಷಣ ಸಾಕಷ್ಟು ಜನರ ಮನಸ್ಸಿಗೆ ನೋವಾಗ್ಬೋದೇನೋಪ್ಪ. ಆದರೆ ಆ ಪದ ಏನು ಅನ್ನೋದನ್ನು ನಾನು ಹೇಳ್ತೀನಿ. ಯಾಕೆಂದರೆ ಎಲ್ಲರೂ ಕೂಡ ಅಜ್ಜಿ ತಾತಂದ್ರ ಹತ್ರ ಬೆರಿಬೇಕು. ಮಕ್ಕಳಾಗಿರ್ತಕ್ಕಂಥವ್ರು ಮೊಮ್ಮಕ್ಕಳಾಗಿರ್ತಕ್ಕಂಥವ್ರು ಅವ್ರ ಜೊತೆ ಕೂತ್ಕೊಳ್ಬೇಕು, ಮಾತಾಡಬೇಕು. ಅವ್ರಿಗೆ ಎಕ್ಸ್ಪೀರಿಯನ್ಸ್ ಆಗಿರ್ತಕ್ಕಂಥ ವಿಚಾರಗಳೆಲ್ಲವನ್ನೂ ಕೂಡ ಇವರು ಅರ್ಥಕೊಳ್ಬೇಕು. ಅದನ್ನು ಇವ್ರನ್ನೂ ಕೂಡ ವೃದ್ಧಿಸ್ಕೊಳ್ಬೇಕು. ನಾನು ಕೂಡ ನಮ್ಮ ಅಜ್ಜಿ ಹತ್ರ ಸಾಕಷ್ಟು ಬಾರಿ ಕೂತ್ಕೊಂಡು ಮಾತಾಡ್ತಾ ಇದ್ದೆ. ಅವ್ರ ಜೊತೆ ಕೂತ್ಕೊಂಡು ಒಂದಿಷ್ಟು ವಿಚಾರಗಳನ್ನು ಹಂಚ್ಕೊಳ್ತಾ ಇದ್ದೆ. ಅವ್ರಿಗಾಗಿರ್ತಕ್ಕಂಥ ಅನುಭವಗಳನ್ನು ನಾನು ಕೂಡ ಕೇಳ್ತಾ ಇದ್ದೆ. ಇದೆಲ್ಲ ವಿಚಾರವಾಗಿಯೂ ಕೂಡ ಅದು ಒಂದು ಪದ ಏನು ಅನ್ನೋದನ್ನು ನಾನು ಹೇಳ್ತೀನಿ ಮುಂದಿನ ಭಾಗದಲ್ಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಒಂದಿಷ್ಟು ಸಂದೇಶಗಳನ್ನು ತಿಳಿಸ್ತಾ ಇದ್ದೆ. ಅದರ ಜೊತೆಗೆ ಇನ್ನು ಇವತ್ತಿನ ದಿವಸ ಶುಕ್ರವಾರ, ಹೆಣ್ಣು ಮಕ್ಕಳಿಗೆ ಏನೆಲ್ಲ ವಿಚಾರಗಳನ್ನು ತಿಳಿಸ್ಕೊಡ್ತಾರೆ, ಇನ್ನು ನಾಳೆ ಮಹಾಲಯ ಅಮಾವಾಸ್ಯೆ, ಇದೆಲ್ಲದರ ಕುರಿತಾಗಿ ಮಾಹಿತಿಯನ್ನು ತಿಳಿಸಲಿಕ್ಕಾಗಿ ಗುರೂಜಿಯವರನ್ನ ಮೊದಲನೇದಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಬಿಡೋಣ. ನಾನಂತೂ ಕಾತುರದಿಂದ ಕಾಯ್ತಾ ಇದ್ದೀನಿ ಇವತ್ತು ಏನೆಲ್ಲ ವಿಚಾರಗಳನ್ನು ತಿಳಿಸ್ಕೊಡ್ತಾರೆ ಅಂತ ಹೇಳಿ. ಹಾಗಾಗಿ ಶ್ರೀಯುತರು ಸಾಮುದ್ರಿಕ ಶಿರೋಮಣಿ, ಸ್ವರಸರ್ವಜ್ಞ, ದರ್ಪಣಾಂಜನ, ಚಕ್ಷುರ್ಮತಿ ವಿದ್ಯಾನಿಪುಣ, ಶ್ರೀ ವಿದ್ಯೋಪಾಸಕ ರತ್ನ, ಅಥರ್ವಣ ಪರಿಹಾರ ಪ್ರವೀಣರು ಮತ್ತು ವನಸಿರಿ ಆಯುರ್ವೇದ ರತ್ನರು, ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಅಚ್ಚುಮೆಚ್ಚಿನ ಮಹರ್ಷಿ ಮಂದಿರ ಬ್ರಹ್ಮರ್ಷಿ ಆನಂದ ಸಿದ್ಧಿಪೀಠಂನ ಸಂಸ್ಥಾಪಕರು, ಖ್ಯಾತ ಜ್ಯೋತಿಷಿಗಳು ಶ್ರೀ 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 ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿಯವರನ್ನು, ನನ್ನ ತಂದೆಯವರನ್ನು ಪ್ರೀತಿಪೂರ್ವಕವಾಗಿ ಭಕ್ತಿಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಗಳೇ, ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಿಪರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ನಮಃ. ಪದ್ಮಾನನೆ ಪದ್ಮಪತ್ರೇ ಪದ್ಮಪ್ರಿಯೇ ಪದ್ಮದಲಾಯತಾಕ್ಷಿ ವಿಶ್ವಪ್ರಿಯೇ ವಿಷ್ಣುಮನೋನುಕೂಲೆ ತ್ವತ್ಪಾದಪದ್ಮಂ ಮಯಿ ಸನ್ನಿಧತ್ಸ್ವಾಂ ಯಾಸಾ ಪದ್ಮಾಸನಸ್ಥಾ ವಿಪಲಕಟಿತಟೀ ಪದ್ಮಪತ್ರಾಯತಾಕ್ಷಿ ಶ್ರೀಂ ಅಂಬಾಂ ಭಗವತೀಂ ಶ್ರೀಂ ಲಲಿತಾಂ ರಾಜರಾಜೇಶ್ವರೀಂ ಬ್ರಾಹ್ಮೀ ಮಾಹೇಶ್ವರಿ ಕೌಮಾರಿ ವೈಷ್ಣವೀ ವಾರಾಹಿ ಇಂದ್ರಾಣಿ ಚಾಮುಂಡಾಂ ಚಂಡಿಕಾಂ ಶ್ರೀಂ ಮಹಾಕಾಳಿ ಮಹಾಲಕ್ಷ್ಮೀರ್ದೇವತಾಭ್ಯೋ ನಮಃ. ಲಲಿತಾಂಬಿಕಾಯ ನಮಃ, ದುರ್ಗಾಂಬಿಕಾಯ ನಮಃ, ಕ್ಷೇತ್ರಪಾಲಿನೇ ನಮಃ ಓಂ, ಕ್ಷೇತ್ರೇಶೇ ನಮಃ, ನವದುರ್ಗಾಯ ನಮಃ, ತ್ರಿಕಾಲಗ್ನಸಂಪನ್ನೇ ನಮಃ ಓಂ, ಭುವನೇಶ್ವರಿಯೇ ನಮಃ, ಲಲಿತಾಯ ನಮಃ, ರಾಜರಾಜಾರ್ಚಿತಾಯ ನಮಃ ಓಂ, ರಾಜ್ಞೇ ನಮಃ, ರಮ್ಯಾಯ ನಮಃ, ರಾಜೀವಲೋಚನ್ಯೇ ನಮಃ, ರಂಜನ್ಯೇ ನಮಃ ಓಂ, ಮಹಾಕಾಳಿಯೇ ನಮಃ, ಮಹಾಲಕ್ಷ್ಮೀ ನಮಃ, ಲಲಿತಾಂಬಿಕಾಯ ನಮಃ, ದುರ್ಗಾಂಬಿಕಾಯ ನಮಃ ಓಂ, ಕ್ಷೇತ್ರಪಾಲಿನೇ ನಮಃ, ಶ್ರೀವತೇ ನಮಃ, ಗೌರೀನ್ಮಮಾಯ ಸಲಿಲಾನಕ್ಷತ್ರದ್ವಿಪದೀಂ ವಿಪದೀಂ ಸಾಂ ಚತುಷ್ಪದೀಂ ಅಷ್ಟಾಪದೀ ನೌಪದೀಂ ಬಹುಶೀಂ ಸಹಸ್ರಾಕ್ಷರಾಂ ಪರಮೇವ್ಯೋಮನ್. ಓಂ ಗಂಧಧ್ವಾನಾಂತರಾದರ್ಶಾ ನಿತ್ಯಪುಷ್ಟಾಂಗರೀಶನೀಂ ಈಶ್ವರೀಂ ಸರ್ವಭೂತಾನಾಂ ತ್ವಾಮಿಹೋಪತ್ವಯೇ ಶ್ರಿಯಂ ಶ್ರೀಂ ಅಂಬಾಯ ನಮಃ, ದುರ್ಗಾಂಬಿಕಾಯ ನಮಃ, ಓಂ ಕ್ಷಣಾಂಬಿಕಾಯ ನಮಃ, ನಿಮಿಷಾಂಭಾಯ ನಮಃ, ಲಲಿತಾಂ ಬಾಲಾತ್ ತ್ರಿಪುರಸುಂದರೀಂ ಶ್ರೀಂ ಚಾಮುಂಡೇಶ್ವರಿ ನಮೋ ನಮಃ. ದೇವಿಯನ್ನು ಪ್ರಾರ್ಥನೆ ಮಾಡ್ತಾ ಶುಭ ಶುಕ್ರವಾರ, ಅದರಲ್ಲೂ ಪಕ್ಷ ಮಾಸದಲ್ಲಿರ್ತಕ್ಕಂಥ ಶುಭ ಶುಕ್ರವಾರ ತಮ್ಮೆಲ್ಲರ ಮನೋಕಾಮನೆಗಳು ಸಿದ್ಧಿಯಾಗಲಿ. ನಿಮ್ಮ ಮನೆಯ ಹಿರಿಯ ಅಂದರೆ ಯಾರು ಪಿತೃದೇವತೆಗಳಿದ್ದಾರೋ ಅವರೆಲ್ಲರ ಆಶೀರ್ವಾದ ನಿಮಗೆ ಸಿಗಲಿ. ಪ್ರತಿಯೊಬ್ಬರ ಮನೆಯಲ್ಲೂ ಸಹಿತ ಈ ಮಹಾಲಯ ಪಕ್ಷ ಬಂತು ಅಂದರೆ ಸಾರ್ವತ್ರಿಕವಾಗಿ ಹಿರಿಯರನ್ನು ಪಿತೃದೇವತೆಗಳನ್ನು ನೆನೆಸುವಂಥದ್ದು, ಅವರ ಹೆಸರಲ್ಲಿ ಒಂದಷ್ಟು ಅನ್ನದಾನವನ್ನು ಮಾಡತಕ್ಕಂಥದ್ದು ಪ್ರತಿಯೊಬ್ಬರ ಆದ್ಯ ಕರ್ತವ್ಯ. ಇನ್ನು ಪಕ್ಷಮಾಸ
ನಾಳೆ ಬೆಳಗ್ಗೆದ್ರೆ ಮಹಾಲಯ. ಮಹಾಲಯ ಅಮಾವಾಸ್ಯೆ ಬಂತು ಅಂದರೆ ಸಾರ್ವತ್ರಿಕವಾಗಿ ಈ 15 ದಿನಗಳ ಕಾಲ ನೀವು ಶ್ರಾದ್ದ ಕರ್ಮಾದಿಗಳನ್ನು ಪಕ್ಷಮಾಸವನ್ನು ಮಾಡಲಿಕ್ಕೆ ಆಗದಿರೇ ಇದ್ದರೆ ನಾಳೆ ಮಾತ್ರ ತಪ್ಪದಿರ ತಿಲತರ್ಪಣವನ್ನು ಕೊಡಿ, ಪಿಂಡ ಪ್ರದಾನವನ್ನು ಮಾಡಿ. ಅದಕ್ಕಿನ್ನ ಪುಣ್ಯದ ಕೆಲಸ ಮತ್ತೊಂದಲ್ಲ. ಇದೊಂದು ಪಿತೃಯಜ್ಞ ಅಂತ ಹೇಳ್ತಾರೆ. ಇದೊಂದು ಮಹಾಯಜ್ಞ, ಪಿತೃಯಜ್ಞ. ಈ ಪಿತೃಕಾರ್ಯವನ್ನು ಮಾಡ್ತಕ್ಕಂಥದ್ದು, ಪಿತೃಯಜ್ಞವನ್ನು ನಡೆಸ್ತಕ್ಕಂಥದ್ದು ಇದು ಭಾಳಷ್ಟು ಶ್ರೇಷ್ಠವಾಗಿರ್ತಕ್ಕಂಥದ್ದು, ಶ್ರೇಯೋಭಿಲಾಷಿ. ಅಂದರೆ ಪ್ರತಿಯೊಂದು ವಿಧಿವಿಧಾನದಲ್ಲೂ ಸಹಿತ ಹೆಚ್ಚಿನ ಯಶಸ್ಸನ್ನು ಸಿದ್ಧಿಪಡಿಸ್ಕೊಳ್ಬೇಕಾದ್ರೆ ಭಗವತಿಯ ಅನುಗ್ರಹದಿಂದ ಮಾತ್ರ ಸಾಧ್ಯ. ಹಾಗಾಗಿ ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಸೈ ನಮೋ ನಮಃ. ಭಗವತಿಯನ್ನು ಪ್ರಾರ್ಥನೆ ಮಾಡಬೇಕು, ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬೇಕು. ಯಾವುದೇ ಕೆಲಸ ಕಾರ್ಯ ಮಾಡಬೇಕಾದರೂ ಒಂದು ಆಲೋಚನೆ ಮಾಡಿ, ಸರಿ ತಪ್ಪುಗಳ ಸರಿಯಾದ ಆಲೋಚನೆ ಮಾಡಿ ಒಳ್ಳೆ ಮನಸ್ಸಿನಿಂದ ತಾವು ತೆಗೆದುಕೊಳ್ಳುವಂಥ ನಿಲುವು ತೀರ್ಮಾನ ಹೆಚ್ಚು ಫಲವನ್ನು ಕೊಡುತ್ತೆ. ಹಾಗಾಗಿ ಇವತ್ತು ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತ್ಯಾತ್ಮಿಕ ಶಕ್ತಿ ದೇವತೆಯನ್ನು ಪ್ರಾರ್ಥನೆ ಮಾಡ್ತಕ್ಕಂಥದ್ದು. ಪಕ್ಷ ಮಾಸದ ಶುಭ ಶುಕ್ರವಾರ ಕೃಷ್ಣ ಪಕ್ಷದಲ್ಲಿ ಇವತ್ತು ತಾವೇನು ಸಂಕಲ್ಪ ಮಾಡಿದ್ರೂ ಕಾರ್ಯಸಿದ್ಧಿ ಆಗುತ್ತೆ. ಹಾಗೆ ಗತಿಸಿರ್ತಕ್ಕಂತಹ ನಿಮ್ಮ ಮನೆಯ ಹಿರಿಯರಿಗೆ ಶ್ರಾದ್ದ ಕರ್ಮಾದಿಗಳನ್ನು ಮಾಡುವಾಗ ಸಾಧ್ಯವಾದಷ್ಟು ಶ್ರಾದ್ದ ಕರ್ಮಾದಿಗಳು ಮುಗಿಸೋ ತನಕ ಮನೆಯಲ್ಲಿ ಬೆಳಗ್ಗೆ ಫಲಹಾರವನ್ನಾಗಲಿ ಅಥವಾ ಮಾಡ್ತಕ್ಕಂಥವರು ಅಥವಾ ಮನೆಯ ಸೊಸೆ ಅವರು ಆಹಾರವನ್ನು ತೆಗೆದುಕೊಳ್ಳಬಾರ್ದು ಅಂತ ನಿನ್ನೆ ಸಂಚಿಕೆಯಲ್ಲೂ ಹೇಳಿದ್ದೆ. ಇವತ್ತು ತಿಳಿಸ್ತಾ ಇದ್ದೇನೆ. ಇದನ್ನು ಬಹಳ ಮಡಿಯಿಂದ ಸಾಧ್ಯವಾದಷ್ಟು ಶ್ರದ್ಧಾಭಕ್ತಿಯಿಂದ ಹಿರಿಯರ ಆಶೀರ್ವಾದ ಪಡೆಯಲಿಕ್ಕಾಗಿಯೇ ಮಾಡುವಂಥ ಕಾಯಕ. ದೇವರ ಪೂಜೆಯಲ್ಲಿ ಮಾಡುವಂಥ ಕ್ರಮದಲ್ಲಿ ಏನಾದರೂ ಲೋಪಗಳು ಬಂದರೆ ಭಗವಂತ ಕ್ಷಮೆ ಇದೆ, ಭಗವಂತ ಕ್ಷಮಿಸ್ತಾನೆ. ಆದರೆ ಪಿತೃಕಾರ್ಯಗಳಲ್ಲಿ ಹಿರಿಯರಿಗೆ ಮಾಡುವಂಥ ಶ್ರಾದ್ದ ಕರ್ಮಾದಿಗಳನ್ನು ನಿಮ್ಮ ಜನ್ಮದಾತರೇ ಆದರೂ ನಿಮ್ಮ ವಂಶದ ಹಿರಿಯರೇ ಆದರೂ ಅವರು ಇದನ್ನು ಮನಸ್ಸಿಗೆ ಹಾಕ್ಕೊಳ್ಳೋದಿಲ್ಲ. ಅವರ ಮನಸ್ಥಿತಿಯೇ ಬೇರೆ ಆಗಿರುತ್ತೆ. ಹಾಗಾಗಿ ಏನು ಕ್ರಮ ನಿಮ್ಮ ಮನೆಯಲ್ಲಿರುತ್ತೆ, ಯಾವ ವಂಶಪಾರಂಪರಿಕವಾಗಿ ಏನೆಲ್ಲ ಆಚರಣೆ ಇರುತ್ತೆ, ಇವತ್ತು ನಾನು ಹೇಳಿದಂಥ ನೀವು ಪಾಲನೆ ಮಾಡೋದು ಬೇಡ. ನಿಮ್ಮ ತಾತ ಮುತ್ತಾತನ ಕಾಲದಿಂದ ನಿಮ್ಮ ಮನೆಯ ಹಿರಿಯರು ಏನು ನಡೆಸ್ಕೊಂಡಿದ್ದಾರೆ ಅದನ್ನು ಪಾಲನೆ ಮಾಡಿ. ಹಾಗೆ ನಿಮ್ಮ ಪದ್ಧತಿ ಏನಿದೆ ಅದನ್ನೇ ಪಾಲನೆ ಮಾಡಿ. ಇವತ್ತು ಪದ್ಧತಿಯನ್ನು ಬಿಟ್ಟು ಹೊಸದಾಗಿ ಏನೋ ಪದ್ಧತಿ ಮಾಡಬೇಕು ಅದು ಬೇಡ. ಹಾಗಾಗಿ ಪಕ್ಷಮಾಸದ ಆಚರಣೆ ಯಾರು ಗತಿಸಿದ್ದಾರೆ ಅವರೆಲ್ಲರಿಗೂ ಸಹಿತ ಈ ಒಂದು ಸಮಯದಲ್ಲಿ ಪಿಂಡ ಪ್ರದಾನ ಆಗಲಿ ಅಥವಾ ತಿಲತರ್ಪಣ ಆಗಲಿ. ತಿಲತರ್ಪಣ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ನೋಡಿ, ನಮ್ಮನ್ನು ಅಗಲಿರ್ತಕ್ಕಂಥ ಪಿತೃದೇವತೆಗಳಿಗೆ ಪ್ರಯಾಣ ಕಾಲದಲ್ಲಿ ನೀರು ಕೊಡಬೇಕಾದ್ರೆ ಅವರು ಕುಡಿಯುವ ನೀರು ಈ ಎಳ್ಳಿನ ನೀರು ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಎಳ್ಳು ನೀರು ಬಿಡ್ತಕ್ಕಂಥದ್ದು. ಆ ಎಳ್ಳು ನೀರು ಬಿಟ್ಟರೆ ಋಣ ಹರಿತು ಅಂತಲ್ಲ, ಅವರ ಜೀವನಕ್ಕೆ ಒಂದು ದಾರಿಗೆ ಬೇಕಾಗಿರುವಂಥ ಅವರ ದಣಿವಾರಿಸುವಂಥ ಜಲ ಸಿಗುತ್ತೆ ಅಂತ. ಅದಕ್ಕೋಸ್ಕರ ಮತ್ತು ಇದೇ ಸಮಯದಲ್ಲಿ ಎಷ್ಟೋ ಜನ ಗೋದಾನ ಮಾಡ್ತಾರೆ. ಗೋದಾನ ಮಾಡ್ತಕ್ಕಂಥದ್ದು, ಗೋಗ್ರಾಸ ಕೊಡ್ತಕ್ಕಂಥದ್ದು, ಗೋವಿಗೆ ಒಂದಿಷ್ಟು ಆಹಾರವನ್ನು ಕೊಡ್ತಕ್ಕಂಥದ್ದು. ಯಾರು ಮರಣ ಹೊಂದಿರ್ತಾರೆ ಅವರ ಹೆಸರಲ್ಲಿ ಒಂದು ಗೋದಾನ ಮಾಡಿದ್ರೆ ಅವರು ಪ್ರಯಾಣ ಕಾಲದಲ್ಲಿ ಯಾವುದೇ ತರಹ ತೊಂದರೆ ತಾಪತ್ರೆಗಳಿಲ್ದಿರ ತುಂಬ ದೊಡ್ಡದಾದಂಥ ಒಂದು ನದಿ ಇರುತ್ತಂತೆ. ಆ ನದಿ ವೈಕರ್ಣಿಕಾ ನದಿ ಅಂತ ಹೇಳ್ತಾರೆ. ಅಲ್ಲಿ ಬರೀ ಕಿವು, ರಕ್ತ, ಒಂಥರ ಮೂಳೆ, ಮಾಂಸಗಳು, ಒಂಥರ ಭಾಳಷ್ಟು ದುರ್ವಾಸನೆ, ಇಂಥರ ಪರಿಸ್ಥಿತಿ ಇರುತ್ತಂತೆ. ಅದನ್ನು ದಾಟಬೇಕಾದ್ರೆ ಈ ಆತ್ಮಕ್ಕೆ ಬಹಳ ಕಷ್ಟ ಅಂತ ಹೇಳ್ತಾರೆ. ಇದು ಗರುಡ ಪುರಾಣದಲ್ಲಿ ಬರುತ್ತೆ. ಅಂತಹ ನದಿ ದಾಟಬೇಕಾದ್ರೆ ಇಲ್ಲಿ ಗೋದಾನ, ಗೋಸೇವೆ ಮಾಡಿರ್ತಾರಲ್ಲ, ಗೋ ಮಹಾಲಕ್ಷ್ಮಿ ಆರಾಧನೆ ಮಾಡಿರ್ತಾರಲ್ಲ, ಒಮ್ಮೆ ನೀವು ಗೋವಿನ ಬಾಲವನ್ನು ಮುಟ್ಟಿ ನಮಸ್ಕಾರ ಮಾಡಿರ್ತಾರಲ್ಲ, ಅಲ್ಲಿ ನಿಮ್ಮನ್ನು ದಡ ದಾಟಿಸ್ತಕ್ಕಂಥದ್ದು ಈ ಗೋವಿನ ಬಾಲ ಕೈ ಸಿಗತ್ತಂತೆ. ಗೋವಿನ ಬಾಲ ಕೈ ಸಿಕ್ಕಿ ಆ ಗೋವು ಆ ಒಂದು ದಡವನ್ನು ಆ ವೈಕರ್ಣಿಕಾ ನದಿ ಎಂಬತಕ್ಕಂಥದ್ದೇನಿದೆ ಅಲ್ಲಿರ್ತಕ್ಕಂತಹ ಒಂದಷ್ಟು ಬೇರೆ ಬೇರೆ ಥರ ಸಮಸ್ಯೆಗಳನ್ನು ದಾಟಿಸೋದಕ್ಕೆ ಈ ಗೋವು ಸಹಾಯ ಮಾಡುತ್ತಂತೆ. ಅದಕ್ಕೋಸ್ಕರ ಗೋವಿಗೆ ನಮಸ್ಕಾರ ಮಾಡ್ತಕ್ಕಂಥದ್ದು, ಗೋದಾನ ಮಾಡ್ತಕ್ಕಂಥದ್ದು. ಯಾರೇ ಮರಣ ಹೊಂದಿರತಕ್ಕಂಥವ್ರ ಕುಟುಂಬದಲ್ಲಿ ಒಂದು ಗೋದಾನ ಮಾಡೇ ಮಾಡ್ತಾರೆ. ಉದ್ದೇಶ ಏನಪ್ಪ ಅಂದರೆ ಅಗಲಿರ್ತಕ್ಕಂಥ ಅಥವಾ ಮರಣ ಹೊಂದಿರತಕ್ಕಂಥ ವ್ಯಕ್ತಿಯ ಆತ್ಮಕ್ಕೆ ಶಾಂತಿ ಸಿಗಬೇಕು. ಅವರಲ್ಲಿರ್ತಕ್ಕಂಥ ಏನೇ ದೋಷಗಳಿದ್ದರೂ ಅವರನ್ನು ದಾಟಿಸಿ ಅವ್ರನ್ನ ಅಲ್ಲಿ ಮುಂದಿರಕ್ಕೆ ದಾರಿ ಮಾಡಿಕೊಡ್ಬೇಕು ಎಂಬತಕ್ಕಂತಹ ಚಿಂತನೆಯಿಂದ ಒಂದು ಗೋದಾನ ಮಾಡ್ತಕ್ಕಂಥದ್ದು, ಗೋಪ್ರಾರ್ಥನೆ ಮಾಡ್ತಕ್ಕಂಥದ್ದು, ವಂಶದಲ್ಲಿ ಗೋವಿನ ಸಂಸ್ಕಾರಗಳನ್ನು, ಗೋವಿನ ಅನುಗ್ರಹವನ್ನು, ಗೋವಿನ ಪ್ರಾರ್ಥನೆಯನ್ನು ಮಾಡುವಂಥ ಕ್ರಮ ಇದರ ಮೂಲ ಉದ್ದೇಶ ಇದೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಪಿತೃಪಕ್ಷದ ಕುರಿತಾಗಿ ಸಾಕಷ್ಟು ಮಹತ್ವಪೂರ್ಣ ಮಾಹಿತಿಗಳನ್ನು ಗುರುಗಳು ತಿಳಿಸ್ತಾ ಇದ್ರು. ಇನ್ನು ಕಾರ್ಯಕ್ರಮದ ಪ್ರಾರಂಭದ ಹಂತದಲ್ಲಿ ನಾನೊಂದು ಪ್ರಶ್ನೆಯನ್ನು ಕೇಳಬೇಕು ಇವತ್ತಿನ ದಿವಸ ಗುರುಗಳನ್ನು. ಯಾಕಂದರೆ ಎಲ್ಲರ ಮನಸ್ಸಿನಲ್ಲೂ ಕೂಡ ಒಂದು ಗೊಂದಲ ಇದೆ ಅದರ ಕುರಿತಾಗಿ ಅಂತ ಹೇಳ್ತಾ ಇದ್ದೆ. ಬನ್ನಿ ಒಂದು ಪ್ರಶ್ನೆಯನ್ನು ಕೇಳೋಣ. ಗುರುಗಳೇ, ಈಗ ನಾಳೆ ಮಹಾಲಯ ಅಮಾವಾಸ್ಯೆ ಇದೆ ಗುರುಗಳೇ, ಮತ್ತು ಗ್ರಹಣವೂ ಕೂಡ ಇದೆ. ಈಗ ಒಂದಷ್ಟು ಜನ ಏನು ಹೇಳ್ತಾ ಇದ್ದಾರೆ, ನಾಳೆ ಅಮಾವಾಸ್ಯೆ ಇರೋದ್ರಿಂದ ಯಾವುದೇ ರೀತಿ ಆಚರಣೆಗಳನ್ನು ಮಾಡಬಾರ್ದು ಅಂತ ಒಂದಷ್ಟು ಜನ ಹೇಳ್ತಾರೆ. ಮತ್ತೊಂದಷ್ಟು ಜನ ಹೇಳ್ತಾ ಇದ್ದಾರೆ ಇದಕ್ಕೂ ಸಂಬಂಧ ಇಲ್ಲ, ನೀವು ಏನು ಕರ್ಮಗಳಿದೆಯೋ, ಏನು ಕಾರ್ಯಗಳಿದೆಯೋ ನಿಮ್ಮ ಪಿತೃದೇವತೆಗೆ ಸಲ್ಲಿಸಬೇಕಾಗಿರ್ತಕ್ಕಂಥ ಶ್ರಾದ್ದ ಕರ್ಮಾದಿಗಳನ್ನು ನೀವು ಸಲ್ಲಿಸ್ಬೋದು ಅಂತ ಒಂದಿಷ್ಟು ಜನ ಹೇಳ್ತಾರೆ. ಇದು ಹೇಗೆ ಗುರುಗಳೇ, ಸಲ್ಲಿಸಬಹುದಾ ಇಲ್ಲ ಬೇಡವಾ? ಮಹಾಲಯ ಪಕ್ಷ
ಪಕ್ಷದ ಆರಾಧನೆ ಮಾಡಲೇಬೇಕು, ಹಾಂ ಅದು ತಪ್ಪಲ್ಲ. ಅದಾದಮೇಲೆ ಗ್ರಹಣದ ಆಚರಣೆ. ನಮ್ಮ ಭಾರತಕ್ಕೆ ಗ್ರಹಣ ಕಾಣದಿದ್ದರೂ ಸೂರ್ಯ ಚಂದ್ರರು ಇರ್ತಕ್ಕಂಥದ್ದು ಒಬ್ಬೊಬ್ಬರಾದ್ದರಿಂದ ಇದು ಹಿಂದಿನಿಂದಲೂ ನಮ್ಮದಾದಂಥ ಒಂದು ವಾದ ಇದೆ. ಏನಪ್ಪ ಅಂದರೆ, ಸೂರ್ಯ ಚಂದ್ರರು ನಮ್ಮ ದೇಶಕ್ಕೆ ಹೊರದೇಶಕ್ಕೆ ಬೇರೆ ಬೇರೆಯವರಲ್ಲ. ಆದರೆ ಸಂಭವಿಸುವಂಥ ಗ್ರಹಣ ನಮ್ಮ ಕಡೆ ಕಾಣದಿರೇ ಇರ್ಬೋದು, ಆದರೆ ಗ್ರಹಣ ಇದೆ. ಗ್ರಹಣದ ಆಚರಣೆ ಇದ್ದರೂ ನೀವು ತಿಲತರ್ಪಣವನ್ನು, ಪಿಂಡ ಪ್ರದಾನವನ್ನು, ಶ್ರಾದ್ದ ಕರ್ಮಾದಿಗಳನ್ನು ಮಾಡೋದರಲ್ಲಿ ಖಂಡಿತ ತಪ್ಪಲ್ಲ, ಮಾಡಲೇಬೇಕು. ಅದಿದೆ ಅಂತ ಇದನ್ನು ಬಿಡಬಾರ್ದು, ಇದಿದೆ ಅಂತ ಅದನ್ನು ಬಿಡಬಾರ್ದು, ಎರಡೂ ಆಚರಣೆ ಬೇಕು. ಆದರೆ ಆಚರಣೆಗಳು ಮಾಡುವಾಗ ಸ್ವಲ್ಪ ಎಚ್ಚರಿಕೆಯಿಂದ ನೋಡಿಕೊಂಡು ಮನೆ ದೇವರ ಪ್ರಾರ್ಥನೆ ಮಾಡ್ತಾ ಆದಷ್ಟು ಮೊದಲಿನ ಆದ್ಯತೆ ಪಿತೃದೇವತೆಗಳು. ಏಕೆಂದರೆ ಮಹಾಲಯ ಅಮಾವಾಸ್ಯೆ ಅಂತಕ್ಕಂಥದ್ದು ಇದು ಆಚರಣೆ ಮಾಡಲೇಬೇಕು, ಮಾಡಿ. ಇನ್ನು ನಾಳೆ ಒಂದಷ್ಟು ರಾಶಿ ನಕ್ಷತ್ರಗಳಲ್ಲಿರ್ತಕ್ಕಂಥವರು ಬಹಳ ಎಚ್ಚರಿಕೆಯಿಂದ ಇರಬೇಕು. ಈ ಬೀದಿಗೆ ಹೋಗೋದನ್ನು ಮನೆಗೆ ಬಾ ಅಂತ ಕರೆದಂಗೆ ಆಗುವಂಥ ಪರಿಸ್ಥಿತಿಗಳಿದೆ. ಒಂದಷ್ಟು ರಾಶಿ ನಕ್ಷತ್ರಗಳವರಿಗೆ ಇದು ಮಾನಸಿಕವಾಗಿ ತುಂಬ ಒತ್ತಡ ಬೀಳುತ್ತೆ. ನಿಮ್ಮದೆಲ್ಲದರತಕ್ಕಂಥ ತಪ್ಪು ಒಪ್ಪುಗಳಿಗೆ ತಾವು ತಲೆ ಕೊಡಬೇಕಾಗತ್ತೆ. ಯಾವುದರಿಂದ ನಾವು ದೂರ ಇರಬೇಕು ಅದು ಮನೆ ಬಾಗಿಲಿಗೆ ಬರುತ್ತೆ. ಯಾವುದು ಸರಿ ಇಲ್ಲವೋ ಅದರ ಬಗ್ಗೆ ನಮ್ಮ ಚಿಂತನೆ ಇರುತ್ತೆ. ಈಗಾಗಲೇ ಕಳೆದ ಒಂದೆರಡು ದಿವಸಗಳಿಂದಲೇ ಇದರ ನೋವು ಶುರುವಾಗಿದೆ. ಅಂದರೆ ಈ ಗ್ರಹಣದ ಮುನ್ಸೂಚನೆ, ಗ್ರಹಣದಿಂದ ಉಂಟಾಗ್ತಕ್ಕಂಥ ದೋಷ, ಅದರಲ್ಲೂ ಅಮಾವಾಸ್ಯೆ ಗ್ರಹಣ ಬಂದಾಗ, ಅಮಾವಾಸ್ಯೆ ಸೂರ್ಯಗ್ರಹಣವಿದ್ದಾಗ, ಅದರಲ್ಲೂ ಈ ಒಂದು ಪಕ್ಷಮಾಸದ ಅಮಾವಾಸ್ಯೆ ಬಹಳಷ್ಟು ಕ್ರೂರತೆ ಇರುತ್ತೆ. ಅದರಿಂದ ಬಹಳ ಎಚ್ಚರಿಕೆ ಬೇಕು. ಏನೇ ಆದರೂ ಬಂದದ್ದೇನೇ ಬರಲಿ, ಭಗವಂತ ನಿನ್ನ ದಯೆ ಹೊಂದಿರಲಿ, ಬರೋದನ್ನ ಯಾವುದು ತಪ್ಪಿಸ್ಲಿಕ್ಕೆ ಆಗೋದಿಲ್ಲ. ಆದರೆ ಬಂದಿರತಕ್ಕಂಥದ್ದನ್ನು ಹೇಗೆ ಅದನ್ನು ನಾವು ಸರಿಪಡಿಸ್ಕೋಬೇಕು ಆ ಚಿಂತನೆ ಮಾಡಬೇಕು. ಇಲ್ಲಿ ಪ್ರತಿಯೊಬ್ಬರಿಗೂ ತಾಳ್ಮೆ ಬೇಕು. ತಾಳಿದವನು ಬಾಳಿಯಾನು ಅಂತ ತಾಳ್ಮೆ ಬೇಕು, ಸಮಾಧಾನ ಬೇಕು. ಅದಕ್ಕಿಂತ ಮುಖ್ಯವಾಗಿ ಇರ್ತಕ್ಕಂತಹ ದೋಷಗಳಿಂದ ಮುಕ್ತರಾಗಬೇಕು. ಅದಕ್ಕಾಗಿ ನಿಮ್ಮ ಕುಲದೇವರನ್ನ ಪ್ರಾರ್ಥನೆ ಮಾಡಿ. ಹಾಗೆ ಇವತ್ತು ಮತ್ತು ನಾಳೆ, ಇವತ್ತು ಪ್ರಾರಂಭ, ನಾಳೆನೂ ಇದೆ. ಹಾಗಾಗಿ ಈ 2 ದಿನಗಳು ಎಚ್ಚರಿಕೆಯ ನಡೀತಕ್ಕಂಥದ್ದು, ದೂರವಾರ ಪ್ರಯಾಣ ಬೆಳೆಸ್ತಕ್ಕಂಥದ್ದು, ಅತಿಯಾಗಿ ವೇಗವಾಗಿ ಚಲಾಯಿಸ್ತಕ್ಕಂಥದ್ದು, ಗಾಡಿಯಲ್ಲಿ ಓಡಾಡ್ತಕ್ಕಂಥದ್ದು, ಅಥವಾ ಏನಾದರೂ ವ್ಯವಹಾರಗಳು ಮಾಡ್ತಕ್ಕಂಥದ್ದು, ಟ್ರಾನ್ಸಾಕ್ಷನ್ ಮಾಡ್ತಕ್ಕಂಥದ್ದು, ಹಣಕಾಸಿನ ಬಗ್ಗೆ ಲೇವಾದೇವಿ ಮಾಡ್ತಕ್ಕಂಥದ್ದು, ಕೊಟ್ಟು ತೆಗೆದುಕೊಳ್ಳುವಂಥ ವ್ಯವಹಾರ ಮಾಡುವಂಥದ್ದು, ಕಾಗದ ಪತ್ರಗಳಿಗೆ ಸಹಿ ಹಾಕುವಂಥದ್ದು, ಇದೆಲ್ಲ ಎಷ್ಟು ಬೇಕು ಎಷ್ಟು ಬೇಡ ಎಂಬತಕ್ಕಂಥದ್ದನ್ನು ಸಮಾಧಾನವಾಗಿ ಆಲೋಚನೆ ಮಾಡಿ. ಹಾಗೆ ಬೆಟ್ಟದಂಥ ಕಷ್ಟ ಬಂದರೂ ಅಮಾವಾಸ್ಯೆ ಮುಗಿದ ತಕ್ಷಣ ಇದು ಮಂಜಿನಗಡ್ಡೆ ಥರ ಕರಗಿ ಹೋಗುತ್ತೆ. ಅದ್ರ ಬಗ್ಗೆನೂ ಧೈರ್ಯ ತಂದ್ಕೊಳ್ಳಿ. ಹಾಗೆ ಹುಟ್ಟಿದ ಮನುಷ್ಯ ಪ್ರತಿಯೊಬ್ಬನಿಗೂ ಒಂದಲ್ಲ ಒಂಥರ ಸಮಸ್ಯೆ ಬರೋದು ಸಹಜವೇ. ಆದರೆ ಮನುಷ್ಯನ ಗ್ರಹಗತಿಗಳು ಸರಿ ಇಲ್ಲ ಅಂದಾಗ ಇದು ಮತ್ತಷ್ಟು ಜಾಸ್ತಿ ಆಗುತ್ತೆ. ಗುರುಳೆ, ಈಗ ನನ್ನ ಮನಸ್ಸಲ್ಲಿ ಇನ್ನೊಂದು ಪ್ರಶ್ನೆ ಬಂತು ಗುರುಳೆ. ಈಗ ಮಕ್ಕಳ ಒಂದು ವಿಚಾರಕ್ಕೆ ಬಂದಾಗ ಈ ಒಂದು ಪಕ್ಷಮಾಸದ ಕುರಿತಾಗೆ ಇದೊಂದು ಪ್ರಶ್ನೆ ಗುರುಳೆ. ಈಗ ಒಂದಿಷ್ಟು ಕಡೆ ಈ ಒಂದು ಭ್ರೂಣ ಹತ್ಯೆ ಮಹಾಪಾಪ ಅಂತ ಹೇಳ್ತಾರೆ ಗುರುಳೆ. ಅಂದರೆ ಹೊಟ್ಟೆಯಲ್ಲಿರ್ತಕ್ಕಂಥ ಮಗುನ ಕೊಂದು ಆಚೆ ತೆಗಿತಕ್ಕಂಥದ್ದು ಒಂದು ಭ್ರೂಣ ಹತ್ಯೆ ಆಯಿತು ಗುರುಳೆ. ಅದರಿಂದ ಏನಾದರೂ ದೋಷಗಳು ಉಂಟಾಗುತ್ತೆ ಎಂಬತಕ್ಕಂಥದ್ದು ಒಂದು. ಇನ್ನು ಹುಟ್ಟಿರ್ತಕ್ಕಂಥ ಮಗು ಒಂದಿಷ್ಟು ದಿನಗಳಾದ ನಂತರ ಅದು ಸಾವನ್ನಪ್ಪುತ್ತೆ ಗುರುಳೆ. ಇದಕ್ಕೆಲ್ಲ ಯಾವುದೇ ಅಂತ ಒಂದು ಸಾವನ್ನಪ್ಪಿರ್ತಕ್ಕಂಥ ಮಕ್ಕಳಿಗೂ ಕೂಡ ನಾವೇನಾದರೂ ಈ ಒಂದು ಪಕ್ಷ ಮಾಸದಲ್ಲಿ ಒಂದು ಸಪರೇಟಾಗಿ ತರ್ಪಣವನ್ನು ಕೊಡಬೇಕಾ, ಇಲ್ಲ ಅಂದ್ರೆ ಯಾವ ರೀತಿ ಆಚರಣೆಯನ್ನು ಮಾಡಬೇಕು, ಅದರಿಂದ ಏನಾದರೂ ದೋಷ ಉಂಟಾಗುತ್ತಾ ಗುರುಳೆ? ಇದು ಬಹಳ ಒಳ್ಳೆಯ ಪ್ರಶ್ನೆ, ಎಲ್ಲರೂ ತಿಳ್ಕೊಳ್ಬೇಕಾದ ಪ್ರಶ್ನೆ. ಭ್ರೂಣ ಹತ್ಯೆ ಮಹಾದೋಷ. ಒಂದು ಮಗುವಿನ ಜನ್ಮ, ತಂದೆ ತಾಯಿ ಸ್ತ್ರೀ ಪುರುಷರು ಒಂದು ಕಡೆ ಸೇರಿದಾಗ ಅಲ್ಲೊಂದು ಪಿಂಡ ಪ್ರಧಾನವಾಗಿ, ಅಂದರೆ ಪಿಂಡ ಪ್ರಧಾನ ಅಂದರೆ ಒಂದು ಪಿಂಡದಾಕಾರವಾಗಿ ಅಲ್ಲಿ ಅದಕ್ಕೊಂದು ಜೀವ ಶುರುವಾಗುತ್ತೆ. ಮೊದಲು ಒಂದು ಕೋಳಿಯ ತತ್ತಿಯ ಥರ, ಅಂದರೆ ಕೋಳಿ ಮೊಟ್ಟೆ ಥರ ಪ್ರಾರಂಭ ಆದಂಥದ್ದು ಒಂದು ವೃತ್ತಾಕಾರವಾಗಿ ಬಂದು ಅದಕ್ಕೊಂದಷ್ಟು ಜೀವ ತುಂಬುತ್ತೆ. 4, 5, 6ನೇ ತಿಂಗಳು ಬರೋಷ್ಟರೊಳಗೆ ಅದಕ್ಕೊಂದಷ್ಟು ಜೀವಶಕ್ತಿನೇ ಬಂದುಬಿಡುತ್ತೆ. 6 ದಾಟ್ತಿದ್ದ ಹಾಗೆ ಬೆರಳುಗಳು, ಉಗುರು, ಕಣ್ಣು, ಮೂಗು ಅಂತ ಸೃಷ್ಟಿಯಾಗ್ಬಿಡುತ್ತೆ. ಆದರೆ ಯಾವ ತಿಂಗಳಲ್ಲಿ ಇದು ಭ್ರೂಣ ಹತ್ಯೆ ಆಗಿರುತ್ತೆ ಅಥವಾ ಅಲ್ಲಿ ನೀವು ಅಬಾರ್ಷನ್ ಮಾಡಿಸಿರ್ತೀರಿ ಅದು ಮುಖ್ಯವಾಗುತ್ತೆ. ಮಗು ಜನನವಾದ ಮೇಲೆ 1 ವರ್ಷದಲ್ಲ, 2 ವರ್ಷದಲ್ಲ, 3 ವರ್ಷದಲ್ಲ, ಅಥವಾ ಹುಟ್ಟಿದ ತಕ್ಷಣ ಹುಟ್ಟಿದ 2 ತಿಂಗಳಲ್ಲೇ ಮರಣ ಹೊಂದುತ್ತಾ ಅದು ಮುಖ್ಯವಾಗುತ್ತೆ. ಆದರೆ ಒಂದಂತೂ ಸತ್ಯ, ನಿಮ್ಮ ಪರಿವಾರದಲ್ಲಿ ನಿಮ್ಮ ಕುಟುಂಬದಲ್ಲಿ ಇಂತಹದ್ದೊಂದು ಆಗಿದೆ ಅಂದರೆ ಅದಕ್ಕೆ ಈ ಪಕ್ಷ ಮಾಸದಲ್ಲಿ ಧರ್ಮಪಿಂಡಗಳು ಅಂತ ಹೇಳ್ತಾರೆ. ಪಕ್ಷ ಮಾಸದಲ್ಲಿ ಧರ್ಮಪಿಂಡಗಳು ಅಂತಿಟ್ಟಾಗ ಈ ತರಹ ಯಾವುದೇ ದೋಷಗಳಿದ್ದರೂ ಆ ದೋಷ ಪರಿಹಾರಾರ್ಥವಾಗಿ ಮತ್ತು ನಮ್ಮಿಂದ ಅಕಾಲ ಮೃತ್ಯುವಿಗೀಡಾಗಿರ್ತಕ್ಕಂಥ ಜಲಚರಗಳಿರಲಿ, ಪ್ರಾಣಿ ಪಕ್ಷಿಗಳಿರಲಿ, ದನಕರು ಇರಲಿ, ಗಿಡಮರಗಳಿರಲಿ, ನೋಡಿ ಒಂದು ಗಿಡಮರಗಳನ್ನು ಛೇದನ ಮಾಡಿದರೆ, ಒಂದು ಬೇವಿನ ವೃಕ್ಷ ಕಡಿದಿದ್ದರೆ ಅದು ಕಟ್ಟಿಟ್ಟು ಬುತ್ತೇನೆ.
ಅಶ್ವತ್ಥ ವೃಕ್ಷ ಕಡಿದಿದ್ರೆ ಇನ್ನೂ ಮಹಾಘೋರನೇ. ಹಾಗೆ ಮುತ್ತುಗದ ಮರ ಅದೂ ಇನ್ನೂ ದೊಡ್ಡ ಕ್ರೂರನೇ. ಹೀಗೆ ಒಂದೊಂದು ದೈವತಾ ವೃಕ್ಷ, ದೇವರ ವೃಕ್ಷಗಳಿದೆ. ಹಾಗೆ ಎಲ್ಲಕ್ಕೂ ಮುಖ್ಯವಾಗಿ ಕಲ್ಪವೃಕ್ಷ ಕಾಮಧೇನು ಅಂತ ಹೇಳ್ತಾರೆ. ಜಲಚರಗಳು, ಪ್ರಾಣಿ ಪಕ್ಷಿಗಳು, ದನಕರುಗಳು ಯಾವುದೇ ಆದರೂ ಸ್ವಚ್ಛಂದವಾದಂಥ ಬದುಕಬೇಕಾಗಿರ್ತಕ್ಕಂಥದ್ದನ್ನು ನಾವು ಛೇದಿಸಿ ಅದರ ತಲೆ ಮೇಲೆ ಕಾಲಿಟ್ಟು ಅದನ್ನು ಹೊಡೆದು ನಾವು ತಿನ್ನುವಂಥ ಪರಿಸ್ಥಿತಿ ಆದರೂ ಈ ಒಂದು ವಿಚಾರ ನಾನು ಮಾತಾಡುವಾಗ ಒಂದಷ್ಟು ಜನ ಮನಸ್ಸು ನೋಯ್ಬೋದು. ಗುರುಗಳು ಯಾಕೆ ಈ ವಿಚಾರ ಮಾತಾಡ್ತಿದ್ದಾರೆ ಇವತ್ತು ಅನ್ನೋದನ್ನು ನಿಮ್ಮ ಮನಸ್ಸಿಗೆ ಬರಬಹುದು. ಆದರೂ ನಾನು ಹೇಳೋದನ್ನು ಅರ್ಥ ಮಾಡ್ಕೊಳ್ಳಿ. ಬದುಕು ಯಾರಪ್ಪರ ಮನೆಯದಲ್ಲ. ಒಂದು ಜೀವವನ್ನು ಕೊಡುವ ಶಕ್ತಿ ಯಾವೊಬ್ಬ ವ್ಯಕ್ತಿಗೂ ಇಲ್ಲ. ಅರ್ಥ ಮಾಡ್ಕೊಳ್ಳಿ. ವ್ಯಕ್ತಿಗೆ ಜೀವವನ್ನು ಕೊಡೋ ಶಕ್ತಿನೇ ಇಲ್ಲ ಅಂದಮೇಲೆ ಜೀವ ತೆಗೆಯುವಂಥ ಅಧಿಕಾರ ಯಾರು ಕೊಡ್ತಾರೆ? ನಮಗೆ ಹೇಗೆ ಬದುಕಬೇಕು ಅನ್ನೋ ಆಸೆ ಇದೆಯೋ, 60 ವರ್ಷ 70 ವರ್ಷ 80 ವರ್ಷ ಆದವರೆಗೂ ಸಹಿತ ಇನ್ನೊಂದು 20 ವರ್ಷ ಇರಬೇಕಪ್ಪ, ನಾನು ನನ್ನ ಮಕ್ಕಳ ಜೊತೆ ಚೆನ್ನಾಗಿರಬೇಕು, ಮೊಮ್ಮಕ್ಕಳ ಜೊತೆ ಚೆನ್ನಾಗಿರಬೇಕು, ನನ್ನ ಮನೇಲಿ ಹೀಗಿರಬೇಕು, ಇಂಥ ಆಸ್ಥಾನದಲ್ಲಿರಬೇಕು, ಇಷ್ಟು ವೈಭವಿಗೆ ಬದುಕಬೇಕು ಅಂತ ಆಸೆ ನಮಗಿದ್ದ ಹಾಗೆ ಆ ಪ್ರಾಣಿ ಪಕ್ಷಿಗಳಿಗೆ ಇರೋದಿಲ್ವಾ? ಯಾರಿಗೂ ತೊಂದರೆ ಮಾಡಿದಿರ ತನ್ನ ಬದುಕು ತಾನು ಕಟ್ಟಿಕೊಂಡು ಒಂದಿಷ್ಟು ಅಲ್ಲಿ ಇಲ್ಲಿ ಬಿದ್ದಿರ್ತಕ್ಕಂಥ ಕಾಳು ಕಡ್ಡಿಗಳು ತಿಂತಕ್ಕಂಥ ಪಕ್ಷಿ ಪ್ರಾಣಿಗಳಿಗೆ ನಾವು ಪ್ರಾಣವನ್ನು ತೆಗೆಯುವಂಥ ಕಾಯಕವನ್ನು ಮಾಡ್ತೀವಿ. ಇದೆಲ್ಲ ಎಲ್ಲಿ ಹೋಗಬೇಕು ಕರ್ಮ? ಅದಕ್ಕೋಸ್ಕರನೇ ಹೇಳೋದು, ವಿಶ್ವಮಾತೆ ಗೋಮಾತೆ. ಒಂದು ಗೋವಿನಲ್ಲಿ 300 ಮುಕ್ಕೋಟಿ ದೇವತೆಗಳು ವಾಸ ಮಾಡ್ತಾರೆ. 4 ಪಾದಗಳು, ಆ ಕಣ್ಣುಗಳು ಮತ್ತು ಅದರ ಹಣೆ, ಅದರ 2 ಕೊಂಬುಗಳು, ಅದರ ಕೆಚ್ಚಲು ಮತ್ತು ಅದರ ಬಾಲ, ಬರ್ತಕ್ಕಂಥ ಗೋಮಯ ಗೋಮೂತ್ರ ಬರುವ ಸ್ಥಳಗಳು ಇದೆಲ್ಲವೂ ಪರಮ ಪವಿತ್ರವಾಗಿರ್ತಕ್ಕಂಥದ್ದು. ಅದು ನಾವು ಇಷ್ಟೆಲ್ಲ ಇದ್ದು ಇಷ್ಟೆಲ್ಲ ದೇವರು ನಮಗೆ ತಿನ್ನಲಿಕ್ಕೆ ಅನ್ನ ಆಹಾರ ಕೊಟ್ಟಿದ್ದರು ಅದನ್ನೂ ಸಹಿತ ಹೊಡೆದು ತಿನ್ನಬೇಕು ಅನ್ನೋ ಚಿಂತನೆಗೆ ನಾವು ಮುಂದೆ ಆಗಿಬಿಟ್ರೆ ಇದರಿಂದ ಮುಂದೆ ಏನೆಲ್ಲ ಆಗುತ್ತೆ ಅನಾಹುತ ಅನ್ನೋದನ್ನು ಯೋಚನೆ ಮಾಡಿ. ಈ ಸುಂದರವಾದಂಥ ಪ್ರಕೃತಿಯನ್ನು ಸಂರಕ್ಷಣೆ ಮಾಡ್ತಿರ್ತಕ್ಕಂಥವನು ಸಾಂಬ ಸದಾಶಿವ. ಅಂತಹ ಪ್ರಕೃತಿಯನ್ನು ಹೊಡೆದು ನಾಶ ಮಾಡಿ ನಾನು ಅದರಿಂದ ಏನೋ ಸುಖ ಕಾಣ್ತೀನಿ ಅಂತಂದರೆ ಪ್ರಕೃತಿಯಲ್ಲಾಗುವಂತಹ ವೈಪರೀತ್ಯಗಳ ಬಗ್ಗೆ ಚಿಂತನೆ ಮಾಡಿ. ಇವತ್ತು ಘನಘೋರವಾದಂತಹ ಒಂದಷ್ಟು ಪ್ರವಾಹಗಳು ನೋಡ್ತಾ ಇದ್ದೀವಿ, ಅದರಲ್ಲೂ ಒಂದಷ್ಟು ಬಿರುಗಾಳಿ ನೋಡ್ತಿದ್ದೀವಿ. ಮನುಷ್ಯ ಒಬ್ಬನಿಗೊಬ್ಬನು ಕಿತ್ಕೊಂಡು ತಿನ್ನುವಂತಹ ಪರಿಸ್ಥಿತಿ ಎದುರಾಗ್ತಿದೆ. ಇವತ್ತು ಹೊರದೇಶಗಳಲ್ಲಿ ನಡೀತಿರ್ತಕ್ಕಂಥ ಯುದ್ಧಗಳನ್ನು ನೋಡಿದ್ರೆ, ಆ ಯುದ್ಧದಲ್ಲಿ ಮನುಷ್ಯನ ಕ್ರೌರ್ಯಗಳನ್ನು ನೋಡ್ತಾ ಇದ್ದರೆ ನೀನು ಬದುಕಿದ್ರೆ ಅಲ್ವಾ ಇನ್ನೊಬ್ಬರು ಬದುಕು ಯೋಚನೆ ಮಾಡಬೇಕು. ನೀನೊಬ್ಬ ಬದುಕಿ ಎಲ್ಲರೂ ಸಾಯಿಸ್ಕೊಂಡ್ಬಿಟ್ರೆ ನೀನಿಲ್ಲಿ ಬದುಕಿ ಪ್ರಯೋಜನ ಏನು? ನೀನು ನಗ್ನಗ್ತಾ ಇದ್ದು ಇನ್ನೂ 4 ಜನ ನಗಿಸ್ಬೇಕಲ್ವಾ? ಹಾಗೆ ಈ ಪ್ರಕೃತಿಯ ಮಧ್ಯದಲ್ಲಿರ್ತಕ್ಕಂಥದ್ದನ್ನು ನಾವು ಹೊಡೆದು ನಾಶ ಮಾಡಿಬಿಟ್ರೆ ನಾಳೆ ನಮ್ಮ ಮನೆ ಮಕ್ಕಳಿಗೆ ಪ್ರಕೃತಿ ಇರೋದಿಲ್ವಾ? ಆ ಪ್ರಕೃತಿಯನ್ನು ನೋಡಬೇಕು ಅನ್ನೋ ಆಸೆಗೆ ಅದು ಮಕ್ಕಳೆಲ್ಲೂ ಹೋಗಬೇಕು. ಹಾಗಾಗಿ ಈ ಪಕ್ಷ ಮಾಸ ಬಂದಾಗ ಇದೆಲ್ಲವೂ ಆಗುತ್ತೆ. ಅದರಲ್ಲೂ ಮಹಾಲಯ ಶ್ರಾದ್ದದಲ್ಲೇ ಈ ಒಂದು ಮಹಾಸಂಕಲ್ಪ ಅಂತ ಬರುತ್ತೆ. ಆ ಸಂಕಲ್ಪದಲ್ಲಿ ಬಹಳ ಸ್ಪಷ್ಟವಾಗಿ ಹೇಳ್ತಾರೆ, ಶಾಸ್ತ್ರದಲ್ಲಿ ಹೇಳುತ್ತೆ, ಮುಟ್ಟಾಗಿರ್ತಕ್ಕಂಥ ಸ್ತ್ರೀಯರನ್ನು ಮುಟ್ಟಿದ್ರೂ ಅದೂ ದೋಷವಾಗಿ ಬಂದಿರುತ್ತಂತೆ, ಅದಕ್ಕೂ ಪರಿಹಾರ ಮಾಡ್ಕೋಬೇಕು ಅಂತ ಹೇಳ್ತಾರೆ. ಹಾಗೆ ಗರ್ಭ ನ್ಯಾಚುರಲಾಗಿ ಹೋಗೋದು ಬೇರೆ, ಅಬಾರ್ಷನ್ ಮಾಡಿಸ್ತಕ್ಕಂಥದ್ದು ಬೇರೆ. ಒಂದು ಸತಿ ಅಬಾರ್ಷನ್ ಆದರೆ ಅದು ಇನ್ನಷ್ಟು 7 ಜನ್ಮಕ್ಕಾಗುವಷ್ಟು ಮೂಟೆ ಅಂತ ಹೇಳ್ತಾರೆ. ಆದರೆ ಇದೆಲ್ಲ ಬಹಳ ಕಷ್ಟ. ಏನೋ ಮಗು ಒಳಗಡೆ ಸರಿಯಿಲ್ಲ, ಕೈಯೋ ಕಾಲೋ ನೆಟ್ಟಿಗಿಲ್ಲ, ಹಾರ್ಟ್ ಬೀಟ್ಸ್ ಇಲ್ಲ, ಅಥವಾ ಹಾರ್ಟಲ್ಲಿ ಹೋಲ್ ಇದೆ, ಅಥವಾ ಬ್ರೈನ್ ಡೆವಲಪ್ ಆಗಿಲ್ಲ, ಅಥವಾ ಮಕ್ಕಳಲ್ಲಿ ಸಮಸ್ಯೆ ಇದೆ, ಅಂತಹದ್ದನ್ನು 100 ಬಾರಿ ಚಿಂತನೆ ಮಾಡಬೇಕು. ಗರ್ಭದಲ್ಲಿರ್ತಕ್ಕಂಥ ಮಗು ಕತ್ತರಿ ಹಾಕಬೇಕಾ ಬೇಡವಾ ಅಂತ. ಆದರೆ ಸ್ವಚ್ಛಂದವಾಗಿ ಚೆನ್ನಾಗಿರ್ತಕ್ಕಂತಹ ಒಂದಷ್ಟು ಗರ್ಭದಲ್ಲಿರ್ತಕ್ಕಂಥ ಮಕ್ಕಳನ್ನು ತಮ್ಮ ಒಂದು ಮನಸ್ಸಂಕಲ್ಪಕ್ಕೋಸ್ಕರ, ತನ್ನ ಮನಸ್ಸಿಗೋಸ್ಕರ, ಅಥವಾ ತಾನು ಮಾಡಿರ್ತಕ್ಕಂಥ ತಪ್ಪು ಎಲ್ಲಿ ಪ್ರಪಂಚಕ್ಕೆ ಗೊತ್ತಾಗುತ್ತೋ ಅಂತಕ್ಕಂತಹ ರೀತಿಯಲ್ಲಿ ಗರ್ಭವನ್ನು ತೆಗೆಸ್ಕೊಂಡು ಇಲ್ಲದ ಪಾಪಕ್ಕೆ ಗುರಿ ಆಗ್ತಾ ಇದ್ದಾರಲ್ಲ ಜನ. ಸಂತಾನ ಇಲ್ಲ ಅಂತ ಹುಡ್ಕೊಳ್ತಿರ್ತಕ್ಕಂಥವ್ರು ಒಂದಷ್ಟು ಜನ, ಗರ್ಭ ನಿಂತು ಈ ಪ್ರಕಾರ ಅಬಾರ್ಷನ್ ಮಾಡಿಸ್ಕೊಂಡು ಇಲ್ಲದ ದೋಷಕ್ಕೊಳಗಾಗ್ತಿರ್ತಕ್ಕಂಥವ್ರು ಮತ್ತಷ್ಟು ಜನ. ಆದರೆ ಒಂದಂತೂ ಸತ್ಯ, ಗರ್ಭವನ್ನು ತ್ಯಜಿಸಲಿಕ್ಕೆ ಅಥವಾ ಗರ್ಭವನ್ನು ಅದನ್ನು ದೂರ ಮಾಡಲಿಕ್ಕೆ ಯಾರಿಗೂ ಅಧಿಕಾರ ಇಲ್ಲ. ಹಾಗೆ ಯಾವುದೇ ಒಂದು ಪ್ರಾಣಿ ಪಕ್ಷಿಗಳನ್ನು ಕೊಂದು ಅದನ್ನು ಆ ಒಂದು ಮಾರಣವನ್ನು ನೋಡುವಂಥದ್ದಿದೆಯಲ್ಲ, ಅದು ಮಹಾಘೋರ ನರಕ, ಅದಾಗಬಾರ್ದು. ಹಾಗಾಗಿ ಇಂತಹ ಒಂದು ಪಕ್ಷ ಮಾಸದಲ್ಲಿ ಅಂಥವಕ್ಕೂ ಸಹಿತ ಪಿಂಡ ಪ್ರದಾನಗಳನ್ನು ಮಾಡಿ ಅವ್ರಿಗೂ ಸಹಿತ ಅವ್ರ ಆತ್ಮಕ್ಕೂ ಶಾಂತಿ ಸಿಗಲಿ ಅಂತ ಒಂದು ಶ್ರದ್ಧೆಯಿಂದ ಪ್ರಾರ್ಥನೆ ಮಾಡೋದ್ರಿಂದ ಅದು ನಿಮ್ಮ ಮುಂದಿನ ಯಶಸ್ಸಿಗೆ ಒಂದು ಒಳ್ಳೆಯ ಸುಂದರವಾದ ಬದುಕಾಗುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ.
ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಸಾಕಷ್ಟು ಮಹತ್ವಪೂರ್ಣ ಮಾಹಿತಿಗಳನ್ನು ಗುರುಜಿಯವರು ನಮ್ಮೆಲ್ಲರಿಗೂ ಕೂಡ ತಿಳಿಸ್ಕೊಟ್ಟಿದ್ದಾರೆ. ಇನ್ನು ಇವತ್ತಿನ ದಿನದ ವಿಶೇಷತೆಯನ್ನು ತಿಳ್ಕೊಳ್ಬೇಕು, ಪಂಚಾಂಗ ಶ್ರವಣವನ್ನು ಕೂಡ ತಿಳ್ಕೊಳ್ಬೇಕಲ್ವಾ? ಈಗ ಪ್ರಾರಂಭ ಮಾಡೋಣ ದಿನ ವಿಶೇಷ. ಗುರುಗಳೇ, ಇವತ್ತಿನ ದಿನದ ವಿಶೇಷತೆ ಮತ್ತು ಪಂಚಾಂಗ ಶ್ರವಣ. ಓಂ ತ್ರಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಕಂಧನಾಂ ಮೃತ್ಯೋಂ ಕ್ಷೇಮಾಮೃತಾತ್. ತ್ರ್ಯಂಬಕೇಶ್ವರಾಯ ನಮಃ, ಅಗಸ್ತೇಶ್ವರಾಯ ನಮಃ, ವಿಶ್ವೇಶ್ವರಾಯ ನಮಃ, ಮಹೇಶ್ವರಾಯ ನಮಃ, ಸಾಂಬ ಸದಾಶಿವಾಯ ನಮಃ. ಓಂ ಕಲ್ಯಾಣಾದ್ಭುತಗಾತ್ರಾತ್ ಕಾಮಿಧಾರ್ಥಪ್ರದಾಯಿನೀಂ ಶ್ರೀಮದ್ವೆಂಕಟನಾಥಾಯ ಶ್ರೀನಿವಾಸಾಯ ಮಂಗಳಂ. ವೆಂಕಟೇಶೋ ವಾಸುದೇವೋ ಪ್ರದ್ಯುಮ್ನೋ ವಿತವಿಕ್ರಮಃ ಸಂಕರ್ಷಣಾನಿವೃದ್ಧಶ್ಚ ಶೇಷಾದ್ರಿಪತರೇವ ಚ. ಶ್ರೀ ಶೋಭಕೃತ್ನಾಮ ಸಂವತ್ಸರೆ ದಕ್ಷಿಣಾಯನೆ ವರ್ಷ ಋತು ಭಾದ್ರಪದ ಮಾಸ ಕೃಷ್ಣಪಕ್ಷ 13/10/2023 ಶುಕ್ರವಾರ ಚತುರ್ದಶಿ. ಇವತ್ತು ಉತ್ತರ ನಕ್ಷತ್ರ. ಮಾಸ ಶಿವರಾತ್ರಿ ಬಂದರೂ ಶಿವರಾತ್ರಿ ಅಷ್ಟೇ ವಿಶೇಷವಾಗಿರುತ್ತೆ. ಹಾಗಾಗಿ ಶಿವ ಸಾನ್ನಿಧ್ಯದಲ್ಲಿ ಎಲ್ಲೆಲ್ಲಿ ಶಿವನ ಆಲಯಗಳಿದೆಯೋ ಅಂತಹ ಶಿವನ ಸಾನ್ನಿಧ್ಯದಲ್ಲಿ ವಿಶೇಷವಾಗಿರ್ತಕ್ಕಂಥ ಅನುಷ್ಠಾನಗಳು ನಡೀತಾ ಇರುತ್ತೆ. ಅಂತಹ ಸಾನ್ನಿಧ್ಯಕ್ಕೆ ಬಂದು ಅಲ್ಲಿ ಭಗವಂತನ ದರ್ಶನ ಮಾಡುವಂಥದ್ದು, ಭಗವತ್ ಸಂಕಲ್ಪವನ್ನು ಮಾಡುವಂಥದ್ದು ಅದು ಮತ್ತಷ್ಟು ವಿಶೇಷವಾಗಿರ್ತಕ್ಕಂಥ ದಿನ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರುಶುಕ್ರ ಶರ್ಭಶ್ಚ ರಾಹವೇ ಕೇತುವೇ ನಮಃ. ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಸರ್ವಾಯ ಮಹಾದೇವಾಯ ತೇ ನಮಃ. ಆದಿತ್ಯಾದಿ ನವಗ್ರಹಗಳನ್ನು ಪ್ರಾರ್ಥನೆ ಮಾಡಿ ಪ್ರತಿಯೊಬ್ಬರ ಜೀವನದಲ್ಲೂ ಸಹಿತ ಒಂದು ಒಳ್ಳೆಯ ಯಶಸ್ಸಾಗಲಿ, ತೃಪ್ತಿಕರವಾದಂತಹ ಬದುಕು ಕಾಣಲಿ, ನಿಮ್ಮ ಬದುಕಲ್ಲಿ ಸದಾಕಾಲ ಹಸನ್ಮುಖಿತನ ಇರಲಿ, ಆ ನಗುಮುಖ ನಿಮಗೆ ಸಿಕ್ಕುವಂಥದ್ದಾಗಿರಲಿ. ಹಾಗೆ ಇವತ್ತು ಶುಭ ಶುಕ್ರವಾರ ಪ್ರತಿಯೊಬ್ಬರೂ ಸಹಿತ ದೇವಿಯನ್ನು ಪ್ರಾರ್ಥನೆ ಮಾಡ್ತಾ ನಿಮ್ಮ ಕುಟುಂಬದ ಹಿರಿಯರ ಆಶೀರ್ವಾದ ಪಡೆದು ಇವತ್ತಿನ ದಿವಸ ಸಾಧ್ಯವಾದಷ್ಟು ಹಸಿದ ವ್ಯಕ್ತಿಗಳಿಗೆ ಒಂದಷ್ಟು ಅನ್ನವನ್ನು ಉಣಬಡಿಸಿ ಪ್ರತಿಯೊಬ್ಬರೂ ಇನ್ನೊಬ್ಬರ ಹಸಿವು ನೀಗಿಸುವಂಥ ಕಾಯಕಕ್ಕೆ ಮುಂದಾಗಿ ಖಂಡಿತ ನಿಮಗೂ ಸಹಿತ ಅಷ್ಟೇ ಬೇಗ ಅದರ ಯಶಸ್ಸಿನ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರುಶುಕ್ರ ಶನಿಭ್ಯಶ್ಚ ರಾಹವೇ ಕೇತುವೇ ನಮಃ. ಆದಿತ್ಯಾದಿ ನವಗ್ರಹಗಳನ್ನು ಪ್ರಾರ್ಥನೆ ಮಾಡ್ತಾನೆ ಇರಬೇಕು. ಕಾರಣ ಯಾವ ಗ್ರಹಗಳ ದೋಷ ಯಾವ ಜಾತಕಚಾರ ಪ್ರಕಾರ ಯಾವ ಜಾತಕದ ಪುರುಷನಿಗೆ ಬೀಳುತ್ತೋ ಆ ಬಿದ್ದಂಥ ದೋಷ ಅದು ಹೇಗೆಲ್ಲ ಅದರ ಕೆಲಸಗಳನ್ನು ಮಾಡುತ್ತೆ ಅಂತಕ್ಕಂಥದ್ದನ್ನು ಅನುಭವಿಸಿದವರಿಗೆ ಮಾತ್ರನೇ ಗೊತ್ತಿರುತ್ತೆ. ಹಾಗಾಗಿ ರಾಶಿಫಲದ ಕಡೆ ಗಮನ ಹರಿಸೋಣ. ಮೊದಲನೇದಾದಂಥದ್ದು ಮೇಷರಾಶಿ. ಮೇಷಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರ ಮತ್ತು ಬುಧ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಅಸಮಾಧಾನವನ್ನು ದೂರ ಮಾಡಿಕೊಂಡು ಸಮಾಧಾನಕರವಾದ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಮಾಡುವ ಯಾವುದೇ ಒಂದು ಕಾಯಕವಾದರೂ ಅರ್ಥಪೂರ್ಣವಾಗಿ ಕಾರ್ಯಸಿದ್ಧಿಯನ್ನು ಮಾಡ್ಕೋಬೇಕು. ಒಳ್ಳೆಯ ಯಶಸ್ಸನ್ನು ಸಿದ್ಧಿಪಡಿಸ್ಕೊಳ್ಬೇಕು. ತೃಪ್ತಿಕರವಾದಂಥ ಬದುಕನ್ನು ಕಾಣಬೇಕು. ಮನಸ್ಸಲ್ಲಿರ್ತಕ್ಕಂಥ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸ್ಕೊಳ್ಬೇಕು. ಅದಕ್ಕಾಗಿ ನಿಮ್ಮ ಮನೆ ದೇವರ ಪ್ರಾರ್ಥನೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಮನೆ ದೇವರ ಪ್ರಾರ್ಥನೆ ಮಾಡಿ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಳಿ. ಯಾವುದೇ ಕೆಲಸ ಮಾಡಬೇಕಾದ್ರೂ ಸಮಾಧಾನ ಇರಲಿ, ತಾಳ್ಮೆ ಇರಲಿ. ಹಾಗೆ ಮನೆಯಲ್ಲಿರ್ತಕ್ಕಂಥ ಹಿರಿಯರ ಮಾರ್ಗದರ್ಶನ ಇದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಮೇಷರಾಶಿಯವರಿಗೆ. ಮೇಷರಾಶಿಯವರು ಎಷ್ಟೇ ಜ್ಞಾನವಂತರಾಗಿ ಬುದ್ಧಿವಂತರಾದರೂ ನೀವು ಮಾಡುವಂಥ ಕೆಲಸದಲ್ಲಿ ಒಂದು ಬದಲಾವಣೆ ತಂದುಕೊಂಡು ಅದರ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಳುವಂತಹ ಅದೃಷ್ಟ ನಿಮ್ಮದಾಗಲಿ. ಲಕ್ಷ್ಮೀ ಬೋರಹ ಸ್ವಾಮಿಯ ಸಂಪೂರ್ಣ ಅನುಗ್ರಹ ನಿಮಗೆ ಸಿಗಲಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ವೃಷಭ ರಾಶಿ ಋಷಭ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ತಾಯಿ ಮಹಾಲಕ್ಷ್ಮಿಯ ಅನುಗ್ರಹ ಬೇಕು. ಮನಸ್ಸಿಗಿಷ್ಟು ಶಾಂತಿ, ನೆಮ್ಮದಿ ಬೇಕು. ಏನೇ ಕೆಲಸ ಮಾಡಿದ್ರೂ ಚಂಚಲತೆ ಇದೆ, ಒಂಥರ ಭಯದ ವಾತಾವರಣ ಇದೆ. ನಾನು ಮಾಡುವಂಥ ಕೆಲಸ ಸರಿ ಇದೆಯೋ ಇಲ್ಲೋ, ಅಥವಾ ನನ್ನ ಪರಿಸರದಲ್ಲಿರ್ತಕ್ಕಂಥವರು ಏನಾದರೂ ತೊಂದರೆ ತಾಪತ್ರೆಗಳು ಮಾಡ್ತಾರೋ ಏನೋ, ಈ ಪ್ರಕಾರವಾಗಿ ಒಂದಲ್ಲ ಒಂಥರ ಚಿಂತನೆ ಮಾಡುವಂಥ ಪರಿಸ್ಥಿತಿ ನಿಮ್ಮದಾಗ್ತಿರುತ್ತೆ. ಆದರೆ ನಿಮ್ಮ ವೃತ್ತಿಯಲ್ಲಿ ಒಂದು ಅಭಿವೃದ್ಧಿಯನ್ನು ತಂದುಕೊಂಡು ಫಲಗಳನ್ನು ಸಿದ್ಧಿಪಡಿಸ್ಕೊಳ್ಳುವಂತಹ ಯೋಗ ಫಲ ನಿಮ್ಮದಾಗಬೇಕಾದ್ರೆ ಗುರುವಿನ ಅನುಗ್ರಹ ಬೇಕು. ಗುರುವಿನ ಅನುಗ್ರಹಕ್ಕೋಸ್ಕರ ಇವತ್ತಿನ ದಿವಸ ಔದುಂಬರ ವೃಕ್ಷದ ಸಾನ್ನಿಧ್ಯದಲ್ಲಿ ಗುರು ದತ್ತಾತ್ರೇಯರನ್ನು ಪ್ರಾರ್ಥನೆ ಮಾಡಿ ಒಂದು ದೀಪವನ್ನು ಹಚ್ಚಿ ನಮಸ್ಕಾರ ಮಾಡೋದ್ರಿಂದ ತುಂಬ ಅನುಕೂಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ವೃಷಭ ರಾಶಿಯಲ್ಲಿರ್ತಕ್ಕಂಥವರು ಇವತ್ತು ಸಾಧ್ಯವಾದರೆ ಒಂದಷ್ಟು ಹೆಸರುಕಾಳು ಮತ್ತು ಹೆಸರುಬೇಳೆ ಮತ್ತು ಬೆಲ್ಲವನ್ನು ಹತ್ತಿರದಲ್ಲಿರ್ತಕ್ಕಂಥ ದೇವಿಯ ಸಾನ್ನಿಧ್ಯಕ್ಕೆ ಕೊಟ್ಟೊಂದು ಪ್ರಾರ್ಥನೆ ಮಾಡೋದ್ರಿಂದ ತುಂಬ ಅನುಕೂಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಏನೇ ಕೆಲಸ ಮಾಡಬೇಕಾದ್ರೂ ತಾಳ್ಮೆ ಮತ್ತು ಸಮಾಧಾನ ಇದು ಬಹಳ ಮುಖ್ಯವಾಗಿರ್ತಕ್ಕಂಥವು. ಅದಕ್ಕೋಸ್ಕರ ತಾಳ್ಮೆಯಿಂದ ಸಮಾಧಾನವಾಗಿದ್ದು ಅದರ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ಳಿ ವೃಷಭ ರಾಶಿಯವರು. ಇನ್ನು
ಮಿಥುನ ರಾಶಿ ಮಿಥುನ ಲಗ್ನ. ಮಿಥುನ ರಾಶಿ ಮಿಥುನ ಲಗ್ನದಲ್ಲಿರ್ತಕ್ಕಂಥವರಿಗೆ ಪ್ರಯಾಣ ಕಾಲದಲ್ಲಾಗಲಿ, ವ್ಯವಹಾರಗಳಲ್ಲಾಗಲಿ, ಕೆಲಸ ಕಾರ್ಯಗಳಲ್ಲಾಗಲಿ, ಅಥವಾ ಮಾನಸಿಕವಾದಂಥ ಒತ್ತಡ ಆಗಲಿ, ಅಥವಾ ನಿಮಗೆ ತುಂಬ ಹತ್ತಿರದಲ್ಲಿರ್ತಕ್ಕಂಥವ್ರು ಅವ್ರಿಗೆ ಬರುವಂಥ ಸಮಸ್ಯೆ ನನಗೆ ಯಾವ ಸಮಸ್ಯೆ ಎದುರಾಗುತ್ತೋ ಎಂಬತಕ್ಕಂಥದ್ರ ಆತಂಕ ಇರತಕ್ಕಂಥದ್ದಾಗಲಿ, ಹಾಗೆ ಒಂದಲ್ಲ ಒಂಥರ ವ್ಯತ್ಯಾಸಗಳಾಗುವಂಥದ್ದಿರುತ್ತೆ. ಅದರಲ್ಲೂ ಮಿಥುನ ರಾಶಿಯಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳು ಏನೋ ಆಗಬಾರ್ದು ಆಯಿತು ಅನ್ನೋಂಥ ತಲೆ ಮೇಲೆ ಕೈ ಹೊತ್ಕೊಂಡು ಕೂತ್ಕೊಳ್ಳುವಂಥ ಪರಿಸ್ಥಿತಿ ಆಗ್ಬೋದು. ಅಂದರೆ ಒಂದಷ್ಟು ಭಯಕ್ಕೆ ಒಳಗಾಗುವಂಥದ್ದು, ಮಾನಸಿಕವಾದಂಥ ಒತ್ತಡ ಬರುವಂಥದ್ದು. ಕಾರಣ ಶನಿ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ ಅಷ್ಟು ಸಮಂಜಸ್ಕರವಾದಲ್ಲದ್ರಿಂದ ಇಂತಹ ಸಮಸ್ಯೆಗಳು ಭಾಳಷ್ಟು ಎದುರಾಗ್ತಾ ಇರುತ್ತೆ. ಇಂಥ ಸಮಯದಲ್ಲೇ ಧೈರ್ಯವಾಗಿ ಒಂದು ಹೆಜ್ಜೆ ಮುಂದೆ ಹಾಕಬೇಕು, ಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕು. ನಿಮ್ಮ ಕುಟುಂಬದ ಹಿರಿಯರೊಂದಿಗೆ ಸಮಾಲೋಚನೆ ಮಾಡಿ ಸರಿಯಾದ ಮಾರ್ಗವನ್ನು ಅನುಸರಿಸಬೇಕು. ಹಾಗೆ ಇವತ್ತಿನ ದಿವಸ ಶುಭ ಶುಕ್ರವಾರ ಆದ್ದರಿಂದ ಓಂ ದುಂ ದುರ್ಗಾಯೇ ನಮಃ, ಓಂ ದುಂ ದುರ್ಗಾಯೇ ನಮಃ, ಓಂ ದುಂ ದುರ್ಗಾಯೇ ನಮಃ ಹೀಗೆ ದುರ್ಗಾಪರಮೇಶ್ವರಿಯ ಮಂತ್ರವನ್ನು ಮಿಥುನ ರಾಶಿಯವರು ಪಠನೆ ಮಾಡೋದ್ರಿಂದ ಖಂಡಿತ ಹೆಚ್ಚಿನ ಯಶಸ್ಸನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನ. ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸ, ಮಾನಸಿಕವಾದಂಥ ಒತ್ತಡ, ಮನಸ್ಸು ನೆಮ್ಮದಿ ಇಲ್ಲದಿರತಕ್ಕಂಥದ್ದು, ಅಧಿಕವಾದಂತಹ ಚಂಚಲತೆಗೊಳಗಾಗುವಂಥದ್ದು, ಭಯದ ವಾತಾವರಣ ಇರತಕ್ಕಂಥದ್ದು, ಭೂಮಿಗೆ ಸಂಬಂಧಪಡ್ತಕ್ಕಂಥ ವಿಚಾರ ಇರಲಿ, ವ್ಯಾಪಾರ ವ್ಯವಹಾರಗಳಿರಲಿ, ಕೆಲಸ ಕಾರ್ಯಗಳಿರಲಿ, ಅಥವಾ ತಾವು ಯಾವ ಉದ್ಯೋಗವನ್ನು ಯಾವ ಕೆಲಸವನ್ನು ಕೈಗೆತ್ತಿಕೊಳ್ತಿರೋ ಅದರಿಂದ ಒಂದಲ್ಲ ಒಂಥರ ಅಚಾತುರ್ಯಗಳಾಗುವಂಥ ಪರಿಸ್ಥಿತಿಯೇ ಸಾಕಷ್ಟು ಇರುತ್ತೆ. ಇಂತಹ ಸಮಯದಲ್ಲಿ ಒಂದಷ್ಟು ಎಚ್ಚರಿಕೆಯ ನಡೆಯಬೇಕು. ಹಾಗೆ ಇಂಥ ಸಮಯದಲ್ಲೇ ಒಂದಷ್ಟು ಲಾಭವನ್ನು ಗಳಿಸುವಂಥದ್ದಿರುತ್ತೆ. ಒಂದಷ್ಟು ಜನ ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ಅಧಿಕವಾದಂಥ ಬೆನ್ನೋವು, ಅಥವಾ ಒಂದು ಅರ್ಧ ತಲೆನೋವು, ಅಥವಾ ಕೆಲಸಕ್ಕೆ ಇಂಟ್ರೆಸ್ಟ್ ಇಲ್ದಿರತಕ್ಕಂಥದ್ದು, ಕೆಲವರು ಮನೆಯಿಂದ ಆಚೆನೇ ಬರ್ದಿರತಕ್ಕಂಥದ್ದು, ಅಥವಾ ಉದ್ಯೋಗಕ್ಕೆ ಹೋಗಿ ಅಲ್ಲೇನೋ ಒಂದು ಅಚಾತುರ್ಯ ಆಯಿತು, ಸಮಸ್ಯೆ ಆಯಿತು ಅಂಥೇಳಿ ಕಣ್ಣೀರು ಹಾಕುವಂಥವ್ರು, ಇಂಥದ್ದೆಲ್ಲವೂ ಸಹಿತ ಕರ್ಕಾಟಕ ರಾಶಿಯಲ್ಲಿದೆ. ಆದರೆ ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥ ಇಂಥೆಲ್ಲ ಸಮಸ್ಯೆಗಳಿಗೆ ಒಂದು ಪರಿಹಾರ ಬೇಕಲ್ಲ. ಆ ಪರಿಹಾರವಾಗಿ ಇವತ್ತಿನ ದಿವಸ ಹನುಮನ ಪ್ರಾರ್ಥನೆ ಮಾಡ್ತಕ್ಕಂಥದ್ದು. ಬೆಟ್ಟದಂಥ ಕಷ್ಟ ಬಂದರೂ ಮಂಜಿನಗಡ್ಡೆ ಥರ ಕರಗಿಸುವಂತಹ ಕೃಪೆ ಅದು ಹನುಮನಿಂದ ಮಾತ್ರ ಸಾಧ್ಯ. ಹಾಗಾಗಿ ಇವತ್ತು ಹನುಮನ ಪ್ರಾರ್ಥನೆ ಮಾಡಿ. ಮನೋಜವಂ ಆರ್ತುದಲ್ಲೇ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರುದು ಮುಖ್ಯಂ ಶ್ರೀರಾಮದೂತಂ ಶಿರಸಾ ನಮಾಮಿ. ಹೀಗೆ ಹನುಮನ ಪ್ರಾರ್ಥನೆ ಮಾಡಿ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಸಿಂಹರಾಶಿ. ಸಿಂಹರಾಶಿ ಸಿಂಹಲಗ್ನ. ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ, ಗುರುವಿನ ಅನುಗ್ರಹ ಇದೆ. ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಫಲಾಫಲಗಳಲ್ಲೇನೋ ಅದೃಷ್ಟ ಇದೆ. ಆದರೆ ಇರ್ತಕ್ಕಂಥ ಅದೃಷ್ಟವನ್ನು ಹೇಗೆ ಸಿದ್ಧಿಪಡಿಸ್ಕೊಳ್ಬೇಕು, ಯಾವ ಪ್ರಕಾರ ನಿಮ್ಮ ಕೆಲಸವನ್ನು ಸಿದ್ಧಿಪಡಿಸ್ಕೊಳ್ಬೇಕು, ನೀವು ಮಾಡುವಂಥ ವೃತ್ತಿಯನ್ನು ಹೇಗೆ ಅಭಿವೃದ್ಧಿಪಡಿಸ್ಕೊಳ್ಬೇಕು, ಇದರ ಬಗ್ಗೆ ಸರಿಯಾದ ಚಿಂತನೆ ಬೇಕು. ಹಾಗೆ ಇವತ್ತು ನೀವು ಮಾಡುವ ಕೆಲಸದಲ್ಲಿ ಮತ್ತಷ್ಟು ಅಭಿವೃದ್ಧಿಯನ್ನು ಕಾಣಬೇಕಾದರೂ ನಿಮ್ಮ ಕುಲದೇವರ ಅನುಗ್ರಹ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಹಾಗೆ ನಿಮ್ಮ ಮಾತಾಪಿತೃಗಳ ಆಶೀರ್ವಾದ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಬೆಳಗ್ಗೆ ಮನೆಯಿಂದ ಆಚೆ ಹೊರಡಬೇಕಾದ್ರೆ ಹೊರಡೋಕ್ಕೆ ಮುನ್ನ ನಿಮ್ಮ ಹಿರಿಯರ ಪಾದ ಮುಟ್ಟಿ ನಮಸ್ಕಾರ ಮಾಡಿ ಹಸನ್ಮುಖಿಯಾಗಿ ನಗನಗ್ತಾ ಇದ್ದು ಒಂದು ಹನಿಯಷ್ಟು ಅರಿಶಿನ ಪುಡಿಯನ್ನು, ಅಂದರೆ ಒಂದು ಚಿಟಿಕೆಯಷ್ಟು ಅರಿಶಿನ ಪುಡಿ ಹಾಕ್ಕೊಂಡು ಅದರಲ್ಲಿ ಸ್ವಲ್ಪ ನೀರು ಹಾಕಿ ಅರಿಶಿಣದ ನೀರು ಗಂಧವನ್ನಾಗಿ ತಯಾರು ಮಾಡಿಕೊಂಡು ಆ ಗಂಧವನ್ನು ದೃಷ್ಟಿ ತೆಗೆದು ಅದನ್ನು ಪೂರ್ವಾಭಿಮುಖವಾಗಿ ನಿಂತು ಸೂರ್ಯ ನಮಸ್ಕಾರ ಮಾಡಿ ನಂತರ ಕೈ ತೊಳ್ಕೊಳ್ಳಿ. ಈ ಪ್ರಕಾರ ಮಾಡೋದ್ರಿಂದ ಅಲ್ಲಿಂದಲ್ಲೇ ಬರ್ತಕ್ಕಂಥ ದೋಷಗಳು ದೂರ ಆಗುತ್ತೆ. ಹಾಗೆ ಇವತ್ತು ಸರಿಸುಮಾರು ಮಧ್ಯಾಹ್ನ 3 ಗಂಟೆಯಿಂದ 4:20 ತನಕ, 3ರಿಂದ 4:20 ಒಳ್ಳೆ ಸಮಯ ಅಲ್ಲ, ಒಳ್ಳೆ ಕಾಲ ಅಲ್ಲ. ಈ ಸಮಯದಲ್ಲೇ ಒಂದಲ್ಲ ಒಂಥರ ಅಚಾತುರ್ಯಗಳು ವ್ಯತ್ಯಾಸ ಆಗುವಂಥ ಸಾಂದ್ರತೆ ಇರುತ್ತೆ. ಸ್ವಲ್ಪ ಜೋಪಾನ, ಎಚ್ಚರಿಕೆಯಾಗಿರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕನ್ಯಾರಾಶಿ. ಕನ್ಯಾರಾಶಿ ಕನ್ಯಾಲಗ್ನ. ಕನ್ಯಾರಾಶಿ ಕನ್ಯಾಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬೋದು. ಅಸಮಾಧಾನವನ್ನು ದೂರ ಮಾಡಿಕೊಂಡು ಸಮಾಧಾನಕರವಾದ ಫಲವನ್ನು ಸಿದ್ಧಿಪಡಿಸ್ಕೊಳ್ಬೋದು. ಫಲಗಳೇನೋ ಬಹಳ ವಿಶೇಷವಾಗಿರ್ತಕ್ಕಂಥದ್ದೇ, ಆದರೆ ವೃತ್ತಿಯಲ್ಲಿ ಪ್ರಾರಂಭಿಕ ಹಂತದಲ್ಲೇ ಒಂದಷ್ಟು ಅಡ್ಡಿ ಆತಂಕ ಇರೋದಾಗುತ್ತೆ. ಹಾಗಂತ ಭಯಪಡ್ದಿರ ಧೈರ್ಯವಾಗಿ ನೀವು ಅದೇ ದಾರಿಯಲ್ಲೇ ನಡೆದಿದ್ದೆ ಆದರೆ ಮತ್ತಷ್ಟು ಅನುಕೂಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಸಾಧ್ಯವಾದರೆ ಇವತ್ತಿನ ದಿವಸ ಪಶ್ಚಿಮಾಭಿಮುಖವಾಗಿ ನಿಂತು ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾಮಾರ್ತಾಂಡ ಸಂಭೂತಂ ತನ್ನ ಮಾಮಿ ಶನೇಶ್ಚರಂ, ಹೀಗೆ ಶನೇಶ್ಚರ ಮಂತ್ರವನ್ನು ನಿರಂತರವಾಗಿ ಪಠನೆ ಮಾಡೋದ್ರಿಂದ ಮತ್ತಷ್ಟು ವಿಶೇಷವಾದಂಥ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಇದೇನ ಭಾಗದಲ್ಲಿ ಕನ್ಯಾ ರಾಶಿವರೆಗೂ ಕೂಡ ರಾಶಿಫಲಗಳನ್ನ ತಿಳಿಸ್ಕೊಟ್ಟಿದ್ದಾರೆ ಗುರುಗಳು. ಇನ್ನು ಈಗ ತುಲಾ ರಾಶಿಯಿಂದ ರಾಶಿಫಲಗಳನ್ನು ಮುಂದುವರಿಸಬೇಕು. ಗುರುಗಳೇ, ತುಲಾ ರಾಶಿಯಿಂದ ರಾಶಿಫಲಗಳನ್ನು ಮುಂದುವರಿಸೋಣ. ಖಂಡಿತ. ಇನ್ನು ತುಲಾರಾಶಿ. ತುಲಾರಾಶಿ ತುಲಾಲಗ್ನ. ತುಲಾರಾಶಿ ತುಲಾಲಗ್ನದಲ್ಲಿರ್ತಕ್ಕಂಥವ್ರಿಗೆ ಒಂದು ಅದೃಷ್ಟದ ದಿನ. ಹೊಸದಾದಂಥ ಒಂದು ಜವಾಬ್ದಾರಿ, ಹೊಸದಾದಂಥ ಒಂದು ಕೆಲಸ, ಅಥವಾ ದೂರಭಾರ ಪ್ರಯಾಣ, ಅಥವಾ ಮನಸ್ಸಲ್ಲಿರ್ತಕ್ಕಂಥ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸ್ಕೊಳ್ತಕ್ಕಂಥ ಕಾಲ, ಅಥವಾ ತೃಪ್ತಿಕರವಾದಂತಹ ಬದುಕನ್ನು ಕಾಣುವಂಥ ಕಾಲ. ಏನೇ ಆದರೂ ಭಗವಂತ, ಆ ಭಗವತಿಯ ಅನುಗ್ರಹದಿಂದ ಮಾತ್ರ ಸಾಧ್ಯ ಅದರ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಳಿಕ್ಕೆ. ಇವತ್ತು ತಾವು ಅಂದುಕೊಂಡಷ್ಟು ಮಟ್ಟಿಗೆ ಲಾಭವನ್ನೇ ಗಳಿಸ್ತೀರಿ.
ಸಣ್ಣ ಸಣ್ಣ ಸಮಸ್ಯೆಗಳನ್ನು ದೊಡ್ಡ ದೊಡ್ಡ ಸಮಸ್ಯೆಗಳನ್ನಾಗಿ ಮಾಡಿಕೊಳ್ತೀರಾ. ಅಲ್ಲಿಂದಲೇ ಒಂದು ಸಮಸ್ಯೆಗೆ ಒಂದು ಪರಿಹಾರವನ್ನು ಹುಡುಕೊಳ್ಳುವಂಥ ವಿಶೇಷವಾದಂಥ ಕ್ಷೇತ್ರ. ಹಾಗೆ ಇವತ್ತಿನ ದಿವಸ ತಾವು ಅಂದುಕೊಂಡಷ್ಟು ಲಾಭವನ್ನು ಸಿದ್ಧಿಪಡಿಸ್ಕೊಳ್ಬೇಕಾದ್ರೆ ತಾಯಿ ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಬಹಳ ಉತ್ತಮ. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಸೈ 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 ನಮೋ ನಮಃ. ಹೀಗೆ ಭಗವತಿಯನ್ನು ಪ್ರಾರ್ಥನೆ ಮಾಡಿ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಳಿ. ಯಾವುದೇ ಕೆಲಸ ಮಾಡಬೇಕಾದರೂ ಸ್ವಲ್ಪ ಯೋಚನೆ ಮಾಡಿ, ಸರಿ ಯಾವುದು ತಪ್ಪು ಯಾವುದು ಅಂತ. ಸರಿ ತಪ್ಪುಗಳ ಸರಿಯಾದ ಆಲೋಚನೆ ಮಾಡಿದ್ರೆ ಮಾತ್ರ ಅದರ ಫಲ ಸಿಗ್ತಕ್ಕಂಥದ್ದು. ಹಾಗೆ ತಾಯಿ ದುರ್ಗಾಪರಮೇಶ್ವರಿ ಆರಾಧನೆ ಮಾಡಿ ಇವತ್ತಿನ ದಿವಸ ರಾಹುಕಾಲದಲ್ಲಿ ದುರ್ಗಾದೇವಿಯ ನಮಸ್ಕಾರ ಮಾಡ್ತಕ್ಕಂಥದ್ದು, ದುರ್ಗಾ ದೀಪ ನಮಸ್ಕಾರ ಅಥವಾ ಮನೆಯಲ್ಲಿ 2 ದೀಪವನ್ನು ಹಚ್ಚಿ ರಾಹುಕಾಲದಲ್ಲಿ ದುಮ್ ದುಮ್ ದುರ್ಗಾಯೇ ನಮಃ, ಓಂ ದುಮ್ ದುರ್ಗಾಯೇ ನಮಃ, ಓಂ ದುಮ್ ದುರ್ಗಾಯೇ ನಮಃ ಹೀಗೆ ದುರ್ಗಾಪರಮೇಶ್ವರಿಯನ್ನು ಪ್ರಾರ್ಥನೆ ಮಾಡಿದ್ದಾದರೆ ಮತ್ತಷ್ಟು ವಿಶೇಷವಾದಂಥ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನ. ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಅಸಮಾಧಾನವನ್ನು ದೂರ ಮಾಡಿಕೊಂಡು ಸಮಾಧಾನಕರವಾದಂಥ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇವತ್ತು ನೀವು ಮಾಡುವಂಥ ಕಾಯಕದಲ್ಲೇ ಅದ್ಭುತವಾದಂತಹ ಕೆಲಸಗಳನ್ನು ಸಿದ್ಧಿಪಡಿಸ್ಕೊಳ್ಬೋದು. ಹಾಗೆ ಇವತ್ತು ಏನೆಲ್ಲ ಕೆಲಸ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರೋ ಆ ಕೆಲಸಕ್ಕೂ ಒಂದು ಚಾಲನೆಯನ್ನು ಕೊಡ್ಬೋದು. ಇವತ್ತಿನ ದಿವಸ ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವ್ರು ಯಾವುದೇ ಸಂಕಷ್ಟಗಳಿದ್ರಾದರೂ ಅಲ್ಲಿಂದಲೇ ಅದಕ್ಕೊಂದು ಪರಿಹಾರವನ್ನು ಹುಡುಕೊಳ್ತೀರಿ. ಆತ್ಮವಿಶ್ವಾಸ, ಮಾಡುವಂಥ ಕೆಲಸದಲ್ಲಿ ಒಂದು ಧೈರ್ಯ, ಜೊತೆಗೆ ಒಂದು ಹೊಸದಾದಂಥ ಒಂದು ಕೆಲಸಕ್ಕೆ ನಾಂದಿ ಹಾಡ್ತಕ್ಕಂಥದ್ದು, ಅದರಿಂದ ಹೆಚ್ಚು ಲಾಭವನ್ನು ಗಳಿಸುವಂಥ ಅದೃಷ್ಟ ಇವತ್ತು ವೃಶ್ಚಿಕ ರಾಶಿಯವರಿಗಿದೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಧನುರಾಶಿ. ಧನುರಾಶಿ ಧನುಲಗ್ನ. ಧನುರಾಶಿ ಧನುಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಅನುಗ್ರಹದಿಂದ ಆರ್ಥಿಕ ಸಂಕಷ್ಟಗಳಿಂದ ಮುಕ್ತರಾಗ್ಬೋದು. ವ್ಯಾಪಾರ ವ್ಯವಹಾರಗಳಲ್ಲಿ ಅಭಿವೃದ್ಧಿಯನ್ನು ಕಾಣಬಹುದು. ಮನಸ್ಸಲ್ಲಿರ್ತಕ್ಕಂಥ ತೊಂದರೆ ತಾಪತ್ರಗಳನ್ನು ದೂರ ಮಾಡಿಕೊಳ್ಬಹುದು. ಯಾವುದೇ ಕೆಲಸ ಮಾಡಬೇಕಾದರೂ ತಾವು ಅಂದುಕೊಂಡಷ್ಟು ಮಟ್ಟಿಗೆ ಹೆಚ್ಚು ಫಲಗಳು ಸಿದ್ಧಿಯಾಗಬೇಕಾದ್ರೆ ಗುರುವಿನ ಅನುಗ್ರಹ ಬೇಕು, ಗುರುಬಲ ಇರಬೇಕು. ಅದಕ್ಕಾಗಿ ಇವತ್ತು ಧನುರಾಶಿಯವರು ತಪ್ಪದೇರ ಗುರು ಸಾನ್ನಿಧ್ಯಕ್ಕೆ ಬಂದು ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ಅಥವಾ ಶಿವಮಂದಿರಕ್ಕೆ ಬಂದು ಭಸ್ಮ ಮತ್ತು ಬಿಲ್ವಪತ್ರೆ ಅಥವಾ ರುದ್ರಾಕ್ಷಿಯನ್ನು ಕೊಟ್ಟು ನಮಸ್ಕಾರ ಮಾಡ್ತಕ್ಕಂಥದ್ದು, ಇಂತಹ ಒಂದು ಕಾಯಕಕ್ಕೆ ತಾವು ಮುಂದಾದರೂ ಅದರ ಫಲಗಳನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಏನೇ ಮಾಡಬೇಕಾದ್ರೂ ತಾಳ್ಮೆ ಬೇಕು, ಸಮಾಧಾನ ಬೇಕು. ತಾಳ್ಮೆಯಿಂದ ಸಮಾಧಾನವಾಗಿ ತಾವು ಒಂದು ಹೆಜ್ಜೆ ಮುಂದೆ ಹಾಕಿದ್ರೆ ಇವತ್ತಂತೂ ಬಹಳ ಅದೃಷ್ಟವನ್ನೇ ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇವತ್ತಿನ ಕೆಲಸದಲ್ಲಿ ಮತ್ತಷ್ಟು ಅದೃಷ್ಟವನ್ನು ಸಿದ್ಧಿಪಡಿಸ್ಕೊಳ್ಬೇಕಾದ್ರೂ ಅಪ್ಪಟ ಶ್ರೀಗಂಧ ಚಕ್ಕೆಯಿಂದ ಗಂಧವನ್ನು ತೆಗೆದು ಗುರುವಿನ ಪಾದಕ್ಕೆ ಒಂದು ಸ್ವಲ್ಪ ಗಂಧವನ್ನು ಹಚ್ಚಿ, ಅಥವಾ ಗುರು ಪಾದಕೆಗಳಿಗೋ ಅಥವಾ ಗುರುವಿನ ಫೋಟೋ ಒಂದಿಷ್ಟು ಗಂಧವನ್ನು ಹಚ್ಚಿ ಉಳಿದಿರ್ತಕ್ಕಂಥ ಗಂಧವನ್ನು ತಮ್ಮ ಹಣೆಗೆ ಹಚ್ಕೊಳ್ಳೋದ್ರಿಂದ ಮತ್ತಷ್ಟು ವಿಶೇಷವಾದಂಥ ಫಲವನ್ನು ಶುಭ ಶುಕ್ರವಾರದಂದು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ಮಕರ ರಾಶಿ. ಮಕರ ರಾಶಿ ಮಕರ ಲಗ್ನ. ಮಕರ ರಾಶಿ ಮಕರ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಒಂದಷ್ಟು ಮಾನಸಿಕವಾದಂತಹ ಒತ್ತಡ, ಮನಸ್ಸಿಗೆ ನೆಮ್ಮದಿ ಇಲ್ಲದಿರತಕ್ಕಂಥದ್ದು, ಚಂಚಲತೆಗೆ ಒಳಗಾಗ್ತಕ್ಕಂಥದ್ದು, ಕೆಲಸಕ್ಕೆ ಬಾರದಂಥ ವಿಚಾರಗಳಲ್ಲಿ ತಲೆ ಹಾಕುವಂಥದ್ದು, ಅದರಿಂದ ಒಂದಷ್ಟು ಮಾನಸಿಕ ಒತ್ತಡ ತಂದುಕೊಳ್ತಕ್ಕಂಥದ್ದು, ಒಂದಷ್ಟು ಭಯದ ವಾತಾವರಣ ಇರತಕ್ಕಂಥದ್ದು. ಕಾರಣ ಶನಿ ಮತ್ತು ರಾಹು ಇರ್ತಕ್ಕಂಥ ಆಸ್ಥಾನ ಸರಿ ಇಲ್ಲದ್ರಿಂದ ಭಾಳ ಎಚ್ಚರಿಕೆಯ ನಡೆಯಬೇಕು. ಇಂತಹ ಸಮಯದಲ್ಲಿ ನೀಲಾಂಜನ ಸಮಾಭಾಸಂ ರವಿಪುತ್ರ ಮಿಮಾಗ್ರಜಂ ಛಾಯಾಮಾರ್ತಾಂಡ ಸಂಭೂತಂ ತನ್ನಮಾಮಿ ಶನೇಶ್ಚರಂ. ಶನೇಶ್ಚರ ಮಂತ್ರವನ್ನು ನಿರಂತರವಾಗಿ ಪಠನೆ ಮಾಡಬೇಕು. ನಿಮ್ಮ ಉಂಗುರದ ಬೆರಳು ಮತ್ತು ಹೆಬ್ಬೆರಳನ್ನ ಒಂದು ಕಡೆ ಸೇರಿಸಿ ಓಂ ಶಂ ಶನೇಶ್ಚರಾಯ ನಮಃ, ಓಂ ಶಂ ಶನೇಶ್ಚರಾಯ ನಮಃ, ಓಂ ಶಂ ಶನೇಶ್ಚರಾಯ ನಮಃ ಹೀಗೆ ಶನೇಶ್ಚರ ಮಂತ್ರವನ್ನು ನಿರಂತರ ಪಠನೆ ಮಾಡೋದ್ರಿಂದ ಒಂದಷ್ಟು ಶಾಂತಿ ನೆಮ್ಮದಿಯನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕುಂಭರಾಶಿ. ಕುಂಭರಾಶಿ ಕುಂಭಲಗ್ನ. ಕುಂಭರಾಶಿ ಕುಂಭಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಅಸಮಾಧಾನವನ್ನು ದೂರ ಮಾಡಿಕೊಂಡು ಸಮಾಧಾನಕರವಾದ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಯಾವುದೇ ಕೆಲಸ ಮಾಡಬೇಕಾದರೂ ಸ್ವಲ್ಪ ಆಲೋಚನೆ ಮಾಡಿ ಸರಿಯಾದ ಮಾರ್ಗವನ್ನು ಅನುಸರಿಸಿ. ಪ್ರಸ್ತುತ ಇರತಕ್ಕಂಥ ಗ್ರಹಸ್ಥಿತಿಗಳು ಸರಿ ಇಲ್ಲದ್ರಿಂದ ಇಂತಹ ಸಮಯದಲ್ಲಿ ಶನೇಶ್ಚರ ಮಂತ್ರವನ್ನು, ಹನುಮನ ಮಂತ್ರವನ್ನು ನಿರಂತರವಾಗಿ ಪಠನೆ ಮಾಡೋದ್ರಿಂದ ಬರ್ತಕ್ಕಂಥ ದೋಷಗಳಿಂದ ಮುಕ್ತರಾಗ್ತೀರಿ. ಶನೇಶ್ಚರ ಮತ್ತು ಹನುಮ ಈ ಎರಡೂ ಮಂತ್ರಗಳನ್ನು ಓಂ ಶಂ ಶನೇಶ್ಚರಾಯ ನಮಃ, ಓಂ ಮಾರುತಾತ್ಮಜಾಯ ನಮಃ ಹೀಗೆ ಹನುಮ ಮತ್ತು ಶನೇಶ್ಚರನ ಮಂತ್ರವನ್ನು ಕುಂಭರಾಶಿಯವರು ಪಠನೆ ಮಾಡೋದ್ರಿಂದ ಎಂತಹ ಬೆಟ್ಟದಂಥ ಕಷ್ಟ ಬಂದರೂ ಕಷ್ಟದಿಂದ ಬೇಗ ಮುಕ್ತರಾಗ್ತೀರಿ. ಹೆಚ್ಚಿನ ಫಲಗಳನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕಡೆಯ ರಾಶಿ ಮೀನರಾಶಿ. ಮೀನರಾಶಿ ಮೀನಲಗ್ನ. ಮೀನರಾಶಿ ಮೀನಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬೋದು. ಅಸಮಾಧಾನವನ್ನು ದೂರ ಮಾಡಿಕೊಂಡು ಸಮಾಧಾನಕರವಾದ ಫಲವನ್ನು ಸಿದ್ಧಿಪಡಿಸ್ಕೊಳ್ಬೋದು. ಯಾವುದೇ ಕೆಲಸ ಕಾರ್ಯ ಮಾಡಬೇಕಾದ್ರೂ ಸ್ವಲ್ಪ ಜೋಪಾನ, ಎಚ್ಚರಿಕೆ ಎಂದಿರಿ. ಇವತ್ತು ಅಧಿಕವಾದಂತಹ ಬೆನ್ನುವು, ಮೈಕೈ ನೋವು ಅಥವಾ ಅರ್ಧ ತಲೆನೋವು ಕಾಣಿಸ್ಕೊಳ್ಬೋದು.
ಬಲಗಡೆ ಕಣ್ಣುಗಳು ಉರಿ ಬರ್ತಕ್ಕಂಥದ್ದು ಪುರುಷರಿಗೆ, ಎಡಗಡೆ ಮೊಣಕಾಲು ಕೈಗೋ ಕಾಲಿಗೋ ಪೆಟ್ಟು ಮಾಡ್ಕೊಳ್ಳತಕ್ಕಂಥ ಪರಿಸ್ಥಿತಿ ಹೆಣ್ಣುಮಕ್ಕಳಿಗೆ. ಇವತ್ತು ಆರೋಗ್ಯದ ಕಡೆಯೂ ಲಕ್ಷ್ಯ ಬೇಕು, ಮಾಡುವಂಥ ಕೆಲಸದಲ್ಲೂ ಹೆಚ್ಚಿನ ಯಶಸ್ಸಿರಬೇಕು. ಹಾಗೆ ಏನೇ ಕೆಲಸ ಕಾರ್ಯ ಮಾಡಬೇಕಾದ್ರೂ ತಾಳ್ಮೆ ಇರಬೇಕು. ತಾಳ್ಮೆ ಸಮಾಧಾನವಾಗಿದ್ದು ಮಾಡುವ ಕೆಲಸವನ್ನು ಒಂದು ತೃಪ್ತಿಕರವಾದಂಥ ಬದುಕನ್ನು ಕಂಡ್ರೆ ಹೆಚ್ಚಿನ ಫಲವನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಇವತ್ತಿನ ದಿವಸ ಸಾಕಷ್ಟು ಮಹತ್ವಪೂರ್ಣ ಮಾಹಿತಿಗಳನ್ನು ಗುರುಜಿಯವರು ನಮ್ಮೆಲ್ಲರಿಗೂ ಕೂಡ ತಿಳಿಸ್ಕೊಟ್ಟಿದ್ದಾರೆ. ಪಿತೃಪಕ್ಷದ ಕುರಿತಾಗಿಯೂ ಕೂಡ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದಾರೆ. ಇನ್ನು ಈಗ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ಸಾಕಷ್ಟು ಜನ ಕರೆಯನ್ನು ಮಾಡ್ತಾ ಇರ್ತೀರಿ. ಈಗಾಗಲೇ ಸಾಕಷ್ಟು ಕರೆಗಳು ಕೂಡ ಸಿದ್ಧವಾಗಿದೆ. ಕರೆಗಳನ್ನು ಸ್ವೀಕರಿಸ್ತಕ್ಕಂಥ ಸಮಯ ಇದೀಗ. ಈಗ ಪ್ರಾರಂಭ ಮಾಡೋಣ ಸ್ವರಜ್ಯೋತಿಷ್ಯ. ಹಾಗಿದ್ರೆ ಬನ್ನಿ, ಕಾರ್ಯಕ್ರಮಕ್ಕೆ ಮೊದಲು ಯಾರು ಕರೆ ಮಾಡಿದ್ದಾರೆ ಅನ್ನೋದನ್ನ ತಿಳ್ಕೋಣ. ಹಲೋ. ಹಲೋ ಅಮ್ಮ, ನಮಸ್ತೆ. ಚೆನ್ನಾಗಿದ್ದೀರಾ? ನಮಸ್ತೆ ಗುರುಜಿ, ಚೆನ್ನಾಗಿದ್ದೀನಿ. ನೀವು? ನಾನು ಕೂಡ ಚೆನ್ನಾಗಿದ್ದೀನಮ್ಮ. ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ನಾವು ರಾಯಚೂರಿಂದ ಗುರುಜಿ. ನಿನ್ನೆ ಮಾಡಿದ್ವಿ ಮತ್ತೆ ಇವತ್ತು. ಹಾ, ನಿನ್ನೆ ಲಾಸ್ಟ್ ಅಲ್ಲಿ ತಾವು ಕರೆ ಮಾಡಿದ್ರಿ. ನನ್ನ ಬಗ್ಗೆನೇ ಕೇಳ್ಬೇಕಿತ್ತು ಗುರುಜಿ. ಆಯ್ತು ತಾಯಿ. ಗುರುಜಿ ಅವ್ರು ನಮ್ಮ ಜೊತೆ ಇದ್ದಾರೆ, ಮಾತಾಡಿ ತಾಯಿ. ಕೊಡಿ ಗುರು. ಹಲೋ, ನಮಸ್ತೆ ಗುರುಜಿ. ನಮಸ್ತೆ ತಾಯಿ, ಹೇಳಮ್ಮ. ನನ್ನ ಸಮಸ್ಯೆ ಇತ್ತು ಗುರುಜಿ, ನನ್ನ ಗಂಡನ ಬಗ್ಗೆ ಕೇಳಬೇಕಿತ್ತು. ಹೇಳಮ್ಮ. ನನ್ನ ಗಂಡ ಸರಿ ಇಲ್ಲ ಗುರುಜಿ. ಇಸ್ಪೀಟ್ ಆಡೋದು, ಜೂಜ್ ಆಡೋದು ಮಾಡ್ತಾರೆ ಗುರುಜಿ. ಅದು ಆಡ್ಬೇಡ ಅಂದ್ರು ಹಂಗೆ ಆಡ್ತಾರೆ ಗುರುಜಿ. ನನ್ನ ಮಾತು ಕೇಳೋಣ. ಈ ತವ್ರ ಮನೇಲಿ ಇದ್ದೀನಿ ಗುರುಜಿ, 1 ವರ್ಷ ಆಯ್ತು. ನಾನು ಅಲ್ಲಿ ಹೋಗಿ ಇರ್ಬೇಕನ್ನೋದು ಆಸೆ ಆದ ಗುರುಜಿ. ನಮ್ಮ ಮಾವ ನನ್ನ ಜೊತೆ ಕೆಟ್ಟದಾಗ ನಡ್ಕೊಂತಾರೆ ಗುರುಜಿ ಮನೆಯಲ್ಲಿ. ಅಯ್ಯೋ. ಯಾರು ಇಲ್ಲಾರ್ದಾಗ ಇವ್ರ ಮನೆಯಲ್ಲೇ ಇರಲ್ಲ ಗುರುಜಿ, ಆಗ್ಲೆಲ್ಲ ಹೊರಗಡೆ ಇರ್ತಾರ. ಅದು ಟೈಮ್ ನೋಡ್ಕೊಂಡ್ ಮಾವ ನನ್ ಜೊತೆ ಕೆಟ್ಟದಾಗ ನಡ್ಕೊಂತಾರ್ರಿ. ಅದೇ ಬೈಕ್ ನಾ ಬಂದಿನಿ, ಮತ್ತೆ ಫೋನ್ ಮಾಡ್ತಾರ್ರಿ, ಮಾತಾಡಕ್ ಆವಲ್ತು. ಊರಿಗೆ ಬಾ ಅಂದ್ರೆ ಬರ್ತಾ ಇಲ್ಲ. ಅದೇ ಹೆಂಗ್ ಏನಾಗುತ್ತೋ ಮುಂದೆ ಅಂತ. ನಿನ್ ಗಂಡ ಓದಿದ್ದಾನಮ್ಮ? ವಿದ್ಯಾವಂತನ? 10th ಓದಿದ್ದಾರೆ ಗುರುಜಿ. 10th ಓದಿದ್ದಾರೆ? 10th ಓದಿದ್ದಾರೆ. ಏನ್ ಕೆಲ್ಸ ಮಾಡಲ್ಲ ಗುರುಜಿ, ಹೊಲ ಅದು ಮಾಡಲ್ಲ. ಇಲ್ಲ ಅವ್ರ ತಂದೆನೂ ಅಷ್ಟೇ ಗುರುಜಿ. ಅವ್ರ ಮಗ ಸರಿ ಇಲ್ಲ, ನಿಮ್ ಮಗ ಸರಿ ಇಲ್ಲ, ನೀವಾದ್ರೂ ಬುದ್ಧಿ ಹೇಳಂದ್ರೆ ನೀವು ಅದ ಬರ್ಬೇಡಮ್ಮ, ನೀವ್ ಮನೆ ಕಲಿತಕ್ಕಿದ್ದಂಗ, ನೀವೇನ್ ಸಂಬಂಧ ಇಲ್ಲ ಅಂತಾರ ಗುರುಜಿ. ಅಯ್ಯೋ. ನಾನು ಏನ್ ಹೇಳಕ್ ಹೋದ್ರು ಒಟ್ಟ ತಪ್ಪು ನನ್ ಮೇಲೆ ಆಗ್ತಾರ ಗುರುಜಿ. ನಾನು ಈ ತರ ಮನೇಲಿ ಆಗ್ತಾ ಇದ್ದೆ ನನ್ಗ ಅಂತ ನನ್ ಗಂಡಿಗೆ ಹೇಳಿದ್ರು ನೀನೇ ಸರಿ ಇಲ್ಲಮ್ಮ, ನಮ್ಮಪ್ಪ ಚೆನ್ನಾಗಿದ್ದಾರೆ, ನೀನ್ ಸರಿ ಇಲ್ಲ ಅಂತಾರ ಗುರುಜಿ. ಅದಕ್ಕೆ ಏನ್ ಮಾಡೋದು ಅಂತ ಗೊತ್ತಾಗ್ತಿಲ್ಲ. ನನ್ಗೊಬ್ಳು ಮಗಳು ಇದ್ದಾಳು ಗುರುಜಿ, 3.5 ವರ್ಷ. ಇಲ್ಲೇ ಇದ್ದೀನಿ, ಬರ್ತಾರೇನೋ ಅಂತ ಕಾಯ್ತಾ ಇದ್ನು. ಬರೇ ಫೋನ್ ಮಾಡ್ತಾರ ಗುರುಜಿ, ಮಾತಾಡಲ್ಲ. ಊರಿಗ್ ಬಾ ಅಂದ್ರೆ ಬರಲ್ಲ ಅಂತಾರ ಗುರುಜಿ. ಅಲ್ಲ, ಹೀಗೆ ಆದರೆ ಇದು ಜೀವನ ಹೇಗಾಗತ್ತೆ? ಒಂದು, ನೀನು ಹೇಳೋ ಪ್ರಕಾರ ನೋಡಿದ್ರೆ ತುಂಬ ದೊಡ್ಡ ನರಕ. ಗಂಡದ ಮನೆಗೆ ಹೋದರೆ ಗಂಡ ಸರಿ ಇದ್ದು ಅವನು ನೀನನ್ನು ರಕ್ಷಣೆ ಮಾಡೋನಾದರೆ ಪರವಾಗಿಲ್ಲ. ಅವನು 3 ಹೊತ್ತು ಜೂಜಾಡೋಕ್ಕೋ ಇಸ್ಪೀಟ್ ಆಡೋಕ್ಕೋ ಇದ್ದು ಆಚೆಗೆ ಹೊರಟೋಗ್ಬಿಟ್ಟ ಅಂದರೆ, ಮನೇಲಿ ಇಂಥ ಪರಿಸ್ಥಿತಿ ಇದ್ದರೆ ನೀನು ಬದುಕೋದಾದ್ರೆ ಹೇಗೆ? ನೀನು ನೋಡ್ದೆ ಹೇಗೆ? ಈ ಒಂದು ವಿಚಾರ ಅಂತೂ ಹೇಳ್ತೀನಿ ಗುರುಜಿ. ಈ ತರ ಇದೆ ಅಂದ್ರೆ ಯಾರು ನಂಬ್ತಾ ಇಲ್ಲ, ನಂದೇ ತಪ್ಪ ಅಂತಾರ ಗುರುಜಿ ಎಲ್ಲರೂ. ನಿಮ್ಮ ಅತ್ತೆ ಇದ್ದಾರಾ? ನಮ್ಮ ಅತ್ತೆ ಇಲ್ಲ ರೀ, ತೀರ್ಕೊಂಡು 10 ವರ್ಷ ಆಗಿದೆ. ಹಲೋ, ಗೊತ್ತಾಯ್ತಮ್ಮ. ನಿಮ್ಮ ಓಲಿ ಅದು ನಾದ್ನೀರೋ ಯಾರಾದ್ರೂ ಇದ್ದಾರಾ ಮನೆಯಲ್ಲಿ? ನಾದ್ನಿ ಒಬ್ಳು ಇದ್ದಾರೆ ಗುರುಜಿ, ಅವ್ರು ಮದುವೆ ಮಾಡಿ ಕೊಟ್ಟದ್ರಿ ಬೇರೆ ಕಡೆ ಕೊಟ್ಟಿದ್ದಾರೆ. ಈಗ ಹಂಗಿದ್ರೆ ನೀನು ನಿಮ್ಮ ಮಾವ ಮಾತ್ರ ಮನೇಲಿ ಇರ್ಬೇಕು ಅಥವಾ ನಿಮ್ಮ ಯಜಮಾನ ಇರ್ಬೇಕು? ನಮ್ಮ ಭಾವನೆ ಅಂತಿದ್ದಾರೆ ಗುರುಜಿ. ನಾವು ಹೋದ ತಕ್ಷಣ ಅವ್ರ ಜಗಳಾಗಿ ಬೇರೆ ಕಡೆ ಹೋಗ್ಬಿಡ್ತಾರೆ. ಇಲ್ಲಾಂದ್ರೆ ಭಾವನೆ ಹೆಂಡತಿ ಅಲ್ಲೇ ಇರ್ತಾರಾ? ಭಾವನೆ ಹೆಂಡತಿ ಇರ್ತಾರ ಗುರುಜಿ, ಜೊತೆಗೆ ಇರ್ತಾರ. ನಾವು ಹೋದ ತಕ್ಷಣ ಅವ್ರು ಸರಿ ಇರಲ್ಲ ಗುರುಜಿ, ಹೋಗ್ಬಿಡ್ತಾರ ಮನೆ ಬಿಟ್ಟು. ನಾ ಒಬ್ಳೆ ಇರೋ ಟೈಮ್ ನೋಡಿ ಆತರ ಮಾಡ್ತಾರ ಗುರುಜಿ. ಆಮೇಲೆ ಹೇಳಿದ್ರೆ ಇಲ್ಲ, ನಂಗೆ ದೆವ್ವ ಬಂದಿತ್ತು, ಭೂತ ಬಂದಿತ್ತು, ಸುಳ್ಳು ಹೇಳ್ತಾಳ ಅವಳು ಅಂತ ಹೇಳ್ತಾರೆ. ಅವ್ರಿಗೆ ಬಂದಿತ್ತಂತ ನಿನಗೆ ಬಂದಿತ್ತಂತ? ಅವ್ರಿಗೆ ಬಂದಿತ್ತ ಅಲ್ಲ, ನಾನ್ ಸರಿ ಇಲ್ಲ ಅಂತ ಹೇಳ್ತಾರ್ರಿ ಎಲ್ಲರ ಜೊತೆಗೆ. ಇದು ಬಹಳ ಹಿಂಸೆಮ್ಮ. ಇದು ತಡಿಲಿಕ್ಕೆ ಆಗದಂತ ಪರಿಸ್ಥಿತಿ. 1 ವರ್ಷ ಆಯ್ತ್ರಿ ಗುರುಜಿ, 5 ವರ್ಷ ಆಯ್ತು ಮದ್ವೆಗೆ. ನರಕ ಮದ್ವೆ ಯಾಕಾದ್ರೂ ಆದ್ನೋ ಅನಿಸ್ತಿದೆ. ನೀನೇನು ಓದಿದ್ಯಮ್ಮ? ನಾನು 9th ಓದಿದೆ ಗುರುಜಿ, 9ನೇ ಕ್ಲಾಸ್ ಓದಿದೆ. 9ನೇ ಕ್ಲಾಸು. ಓಲಿ, ನಿನ್ನ ಗಂಡನಿಗೆ ಇವಾಗ ಬಂದು ವರ್ಷ ಆಯ್ತು ಅಂತಿದ್ದಲ್ಲ, ಎಷ್ಟು ಸತಿ ಬಂದು ಹೋದ ನಿನ್ನ ಗಂಡ? ಜಗಳ ಆಡ್ದಾಗ 1-2 ತಿಂಗಳು ಆದ್ಮೇಲೆ ಬಂದಿದ್ರು. ಅದಾದ್ಮೇಲೆ ಊರಿಗೆ ಬರ್ತಾರ್ರಿ, ಅವ್ರ ರಿಲೇಷನ್ ಊರಿಗೆ ಬರ್ತಾರ, ನಮ್ಮ ಮನೆಗ್ ಬರಲ್ಲ ರೀ. ಓಲಿ, ಆ ಮಗು ನೋಡ್ಬೇಕು ಅನ್ನೋ ಆಸೆನೂ ಇಲ್ವಾ ಅವ್ರಿಗೆ? ಎಷ್ಟ್ ಸಲ ಹೇಳಿ, ನಿನ್ ಮಗಳಾದ್ರೂ ನಿನ್ ನೆನಪಾಗಲ್ವಾ ಅಂತಂದ್ರೆ, ನನ್ ಮಗಳು ನನ್ಗೆ ಹುಟ್ಟಿಲ್ಲ ಅಂತಾರ್ರಿ. ಅಯ್ಯೋ.
ಏನನ ಅಂದ್ರೆ ನೀನ್ ಏನನ ನಾನ್ ಹಿಂಗ್ ಮಾಡ್ತಾ ಇದ್ದೇವ ಅಂತ ಕೇಳಿದ್ರೆ ನೀನ್ ನಮ್ಮ ಅಪ್ಪನ ಜೊತೆ ಮದ್ವೆ ಆಗಿದ್ದೆ ಕೇಳಾಕ ಅಂತಾರ್ರಿ. ನಂಗೆ ಏನ್ ಮಾಡೋಕ್ ತೋಚವಲ್ತು ಗುರುಜಿ, ಏನಾದ್ರು ಒಂದು ಹೇಳಿ. ತಂದೆ ಮಕ್ಕಳಿಬ್ಬರು ರಾಕ್ಷಸರಾಗ್ಬಿಟ್ರೆ ನಿನ್ನ ಬದುಕು ಹೇಗೆ? ಯಾರು ಹೇಳಿದ್ರು ನಾನು ಇಲ್ಲೇ ಇದೀನಿ, ಎಲ್ಲರೂ ನಂದೇ ತಪ್ಪು ಅಂತಿದ್ರು ಗುರುಜಿ. ಒಳಗ್ ಈ ತರ ಆದ ಹೇಳಿದ್ರೆ ಯಾರು ನಂಬಲ್ರಿ. ಗೊತ್ತಾದ್ರಿ ಎಲ್ಲರಿಗೂ ಗೊತ್ತಾದ, ಆದ್ರೂ ಮುಚ್ಚಾಕತ್ತಾರ ನೀನೇ ಸರಿ ಇಲ್ಲ ಅಂತ. ಏನು ಮಾಡ್ತೀಯಮ್ಮ, ನಮ್ಮಲ್ಲಿ ಹೆಣ್ಣು ಮಕ್ಕಳಿಗೆ ಇದೊಂದು ದೊಡ್ಡ ಶಾಪ. ಇಂತಹ ಪರಿಸ್ಥಿತಿ, ಇಂಥ ನರಕಗಳನ್ನು ಅನುಭವಿಸ್ತಾ ಇದ್ರು ಅದು ಯಾರಿಗೂ ಅರ್ಥವಾಗದಂಥ ರೀತಿಯಲ್ಲೇ ಇರ್ತಾರೆ. ಯಾರು ಎಷ್ಟು ಎಲ್ಲರಿಗೂ ಹೇಳ್ತಾ ಇದೀನಿ, ಎಲ್ಲಾ ಮಾಡೀನಿ, ಪೂಜೆ ಎಲ್ಲಾ ಮಾಡ್ತಾ ಇದೀನಿ. ಇವತ್ ಬರ್ತಾರ ನಾಳೆ ನನ್ ಮಾತು ಒಂದ್ಸಲನ ಕೇಳ್ತಾರ ಅಂತ ಒಟ್ಟ ನನ್ ಮಾತೇ ನಂಬಲ್ಲ ಗುರುಜಿ. ರೊಕ್ಕ ಒಟ್ಟ ದುಡ್ಡು ಒಂದಿದ್ರೆ ಆಯ್ತು, ಏನು ಬೇಡ. ಹೋಲಿ ಅವನ ಸಂಪಾದನೆ ಎಲ್ಲಿಂದ ಬರುತ್ತೆ, ಎಲ್ಲಿಂದ ತರ್ತಾನೆ ದುಡ್ಡನ್ನ? ಇಸ್ಪಿಟ್ ಆಡ್ತಾರಿ, ಅವ್ರ ಅಪ್ಪ ಕೊಡ್ತಾರೆ, ಹೇಳ್ದಂಗೆ ಕೇಳ್ಬೇಕಂತೇಳಿ ಬರೀ ದಿನ ದುಡ್ಡು ಕೊಡೋದು, ಆಡಕ ಹೋಗೋಣದು. ಹೋಲಿ ಒಳ್ಳೆ ಸ್ಥಿತಿವಂತರ, ಜೋರಾಗಿದ್ದಾರ, ಆಸ್ತಿ ಇದೆಯಾ? ಚೆನ್ನಾಗಿದ್ದಾರಿ, ಬಡ್ಡಿ ವ್ಯವಹಾರ ಮಾಡ್ತಾರ್ರಿ, ಕೊಡೋದು ತಗೊಂಬೋದು ಮಾಡ್ತಾರ, ಚೆನ್ನಾಗೇ ಇದ್ದಾರೆ ಗುರುಜಿ. ಆದ್ರೆ ನಾನ್ ಅಲ್ಲಿ ಹೋಗಿರಕ್ಕೆ ನಂಗೆ ಇಷ್ಟ ಆದ ಗುರುಜಿ. ಅವ್ರ ಅಪ್ಪ ಸರಿ ಇಲ್ಲ, ನಿಮ್ಮ ಅಪ್ಪ ಹಿಂಗ್ ಮಾಡ್ತಾನಪ್ಪ ಮನ್ಯಾಗ, ನಾನ್ ಹೆಂಗಿರ್ಲ ಅಂತಂದ್ರೆ ನೀನೇ ಸರಿ ಇಲ್ಲ, ನೀನೇ ಇದ್ ಮಾಡಕತ್ತಿದ್ಯಾ ಅಂತಾರ್ರಿ. ಹೌದು, ಇನ್ನು ಅವರಪ್ಪ ಕೂತ್ ಕಡೆ ದುಡ್ಡು ಕೊಡ್ತಾ ಇದ್ರೆ ಅಪ್ಪ ಒಳ್ಳೆಯವನು. ಅವ್ರು ನಾನು ಹಿಂಗ ಆಗ್ತಂತ ಹೇಳಿದ್ರು ಅವ್ರ ಮಗ ಬಂದ ತಕ್ಷಣ ಇಲ್ಲ ನಿನ್ನ ಹೆಂಡ್ತಿನೇ ಸರಿ ಇಲ್ಲ, ನನ್ ಸುಳ್ಳು ಹೇಳ್ತಾಳ ನನ್ ಮೇಲೆ ಅಂತ ಅಂತಾರ್ರಿ. ಆ ನಾದ್ನಿ ಯಾರೋ ಇದ್ದಾಳೆ ಅಂದ್ರಲ್ಲ ಮನೆಯಲ್ಲಿ, ನಿಮ್ಮ ಅತ್ತಿಗೆನಾರು ಇನ್ನೊಬ್ರು, ಅಟ್ಲೀಸ್ಟ್ ಆಕೆಗಾದ್ರೂ ಗೊತ್ತಿದೆ ಹಿಂಗೆಲ್ಲ ಮಾಡ್ತಾರೆ ಅಂತ. ಹಲೋ, ನಿಮ್ಮವ್ರು ಇನ್ನೊಬ್ರು ಹೆಣ್ಮಗಳು ಇದ್ದಾರೆ ಅಂದ್ರಲ್ಲಮ್ಮ ಮನೆಯಲ್ಲಿ, ಆ ಇರ್ತಕ್ಕಂಥ ಹೆಣ್ಮಗಳನ್ನ ಆ ತಾಯಿನೇ ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಂಡು, ಅಮ್ಮ ನೀನು ನನ್ನ ಜೊತೆಲಿರು, ಒಬ್ರಿಗೊಬ್ರು ನಾವು ನಗ್ನಗ್ತಾ ಇರೋಣ, ಚೆನ್ನಾಗಿರೋಣ ಈ ಮನೇಲಿ ಅಂತ ಅವ್ರನ್ನ ಜೊತೆ ಮಾಡಿಕೊಂಡು ಸ್ವಲ್ಪ ನೀನು ಧೈರ್ಯ ಮಾಡಿದ್ರಾಗಲ್ವಾ? ಮಾಡ್ತೀನಿ ನಮ್ಗೆ ಅವ್ರೇನ್ ಅನ್ನಲ್ಲ ಬಿಡಿ ಗುರುಜಿ, ಚೆನ್ನಾಗಿ ನೋಡ್ಕೊಂತಾರ, ಇಬ್ರು ಚೆನ್ನಾಗಿರ್ತೀವಿ. ಒಂದ್ ಕ್ಷಣ ಏನಾಗ್ತೇನೆಲ್ಲ ಜಗಳ ಆಗ್ಬಿಟ್ಟು ಮತ್ತೆ ಮನೆ ಬಿಟ್ಟು ಹೋಗ್ಬಿಡ್ತಾರಿ ನನ್ನ ಬಿಟ್ಟು. ನಾನ್ ಪ್ರೆಗ್ನೆಂಟ್ ಇರೋವಾಗೆ ನನ್ ಜೊತೆ ಕೆಟ್ಟದಾಗ ನಡ್ಕೊಂಡ್ರಿ ನಮ್ಮ ಮಾವ. ಅಯ್ಯೋ, ನಂಗೆ ಅದಕ್ಕೆ ಒಟ್ಟ ಅಲ್ಲಿ ಹೋಗಕಂದ್ರೆ ಭಯ ಗುರುಜಿ. ಇವಾಗೂನು ಕರೀತಾರ್ರಿ, ಬ್ಯಾರೇನ ಮನೆ ಮಾಡ್ರಿ ಬರ್ತೀನಿ ಅಂದ್ರೆ ಏನ್ ಅಂತ ಇಲ್ಲ, ಇದ್ರೆ ಇಲ್ಲೇ ಇರ್ಬೇಕು, ಇಲ್ಲಾಂದ್ರೆ ಬೇಡ, ನಾನು ಇಟ್ಬಿಟ್ಟು ಬಿಡಲ್ಲ, ಏನ್ ಬಿಡಲ್ಲ, ನಿನ್ನ ನಿನ್ ಮಗಳ ಬಿಡ್ತೀನಿ ಅಂತಂತಾರೆ. ಇದನಿಗೆ ಸ್ವಲ್ಪ ಸರಿಯಾಗಿ ಬುದ್ಧಿ ಕಲ್ಸಮ್ಮ. ಹತ್ತಿರದಲ್ಲಿ ಎಲ್ಲರೂ ಒಂದು ಸ್ಟೇಷನ್ನು ಅಥವಾ ಸರಿಯಾದಂಥ 4 ಜನನ ಕೂಡಿಸ್ಕೊಂಡು ಒಂದು ಸ್ವಲ್ಪ ಪಾಠ ಕಲಿಸು. ಜೊತೆಗೆ ಒಂದು ಕೆಲಸ ಮಾಡಿ, ನ್ಯಾಯ ಪಂಚಾಯತಿ ಮಾಡಿ ಗುರುಜಿ, ಎಲ್ಲ ಮಾಡಿ ಇಲ್ಲ ಒಂದ್ಸಲ ಹೋಗ್ತೀನಿ ಅಂತ ಅಂದ್ರಿ ಒಂದ್ಸಲ. ಅದಾದ್ಮೇಲೆ ಖರ್ಚು ಮಾಡಿದ್ವಿ, ಕರ್ಕೊಂಡ್ ಹೋದ್ರಿ, ಒಂದ್ 4 ತಿಂಗಳ ಇದ್ದೇರಿ ಊರಲ್ಲಿ. ಇದ್ಮೇಲೆ ಮತ್ತೆ ಜಗಳ ತಕೊಂಡ್ ಮತ್ತೆ ಇದೇ ತರ ಮಾಡಿ ಹೊಡ್ದು, ನಾನು ಅದು ಹೊಡ್ದು ಏನನ್ ಮಾಡ್ತಾರಂತ ಬುಗಿ ಊರಿಗೆ ಬಂದೆ ಗುರುಜಿ. ಬಂದಾದ್ಮೇಲೆ ಯಾರು ಬರ್ತಾ ಇಲ್ಲ. ಅದೇ ಬದ್ಲಾಗ್ತಾರ, ಏನನ್ ಪೂಜೆ ಏನಾದ್ರು ಮಾಡ್ಬೇಕಾ ಅಂತ ಗುರುಜಿ. ಇದಕ್ಕೆ ಏನಾದ್ರು ಸರಿಯಾದಂಥ ರೀತಿಯೇ ಒಂದು ದಾರಿ ಹುಡುಕೊಡ್ತೀನಮ್ಮ. ಸ್ವಲ್ಪ ನಾನು ಪುನಃ ಇದನ್ನು ಮುಂದಿನ ಸಂಚಿಕೆಗಳಲ್ಲಿ, ಅಂದರೆ ನೆಕ್ಸ್ಟ್ ಬರುವಂಥ ದಿನಗಳಲ್ಲಿ ಇದಕ್ಕೆ ಸಂಬಂಧಪಡ್ತಕ್ಕಂಥ ರೀತಿ ಸರಿಯಾದಂಥ ಒಂದು ಪರಿಹಾರವನ್ನೇ ತಿಳಿಸ್ತೀನಿ. ಒಳ್ಳೆಯದಾಗಲಿ ತಾಯಿ.